ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಿ ಬಾಸ್ ಟ್ರೇಡರ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟಿನ ಸ್ಟ್ರಕ್ಚರ್ ಮ್ಯಾಪಿಂಗ್ ಪ್ರೀವಿಯಸ್ ವಿಡಿಯೋನ ಎಲ್ಲರೂ ನೋಡಿದ್ದೀರಾ. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮಗೆ ಫಸ್ಟ್ ಬಂದಿತ್ತಂದರೆ ದಯವಿಟ್ಟು ಪ್ರೀವಿಯಸ್ ಇರುವ ವಿಡಿಯೋನ ನೋಡಿ ನಂತರ ಈ ವಿಡಿಯೋ ನೋಡಿ. ಯಾಕೆಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರ್ ಎರಡೂ ಅರ್ಥ ಆಗಿಲ್ಲ ಅಂದರೆ IDM ಅಷ್ಟು ಈಸಿಯಾಗಿ ಅರ್ಥ ಆಗೋದೇ ಇಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನು ಅಂತ ಎಲ್ಲರೂ ನೋಡಿದ್ರಿ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರೈಸು ಹೈಯರ್ ಲೋ ಇಂದ ಹೈಯರ್ ಹೈ ಆಗಿ ಅಲ್ಲಿಂದ ಒಂದು ಸ್ವಿಂಗ್ ಡೌನ್ ಬಂದು ಮತ್ತೆ ಹೈ ಆದಾಗ ನಾನಿಲ್ಲಿ ಪ್ರೀವಿಯಸ್ ಇರೋ ಲೆಫ್ಟ್ ಸ್ವಿಂಗನ್ನು IDM ಅಂತ ಮೆನ್ಷನ್ ಮಾಡಿದ್ದೀನಿ. ಬಟ್ ಆ ವಿಡಿಯೋದಲ್ಲಿ ಇಲ್ಲಿ ಹೈಯರ್ ಲೋ ಅಂತ ಏನು ಅಂದ್ಕೊತಿದ್ರೆ ಅದನ್ನು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಅಂದ್ಕೊತಿದ್ದೆ. ಬಟ್ ಇದು ಹೈಯರ್ ಲೋನ, ಇದು IDM ಅಂತ ಏನಕ್ಕೆ ಮಾರ್ಕ್ ಮಾಡಿದ್ದೀರಾ, ಏನು ಎಲ್ಲ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಬೇಸಿಕಲಿ ಇದು ಬಂದುಬಿಟ್ಟು ಅಪ್ ಟ್ರೆಂಡಲ್ಲಿರುವಂಥ ಒಂದು IDM, ಇದು ಬಂದುಬಿಟ್ಟು ಡೌನ್ ಟ್ರೆಂಡಲ್ಲಿರುವಂಥ IDM ಮಾರ್ಕಿಂಗು. ಜನರಲಿ ಡೌಟ್ಸ್ ಬರ್ತಿರುತ್ತೆ ನಿಮಗೆ. ಬಟ್ ಅದಕ್ಕೆಲ್ಲದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲಲ್ಲಿ ತೋರಿಸಿ ಹೇಳ್ತಾ ಹೋಗ್ತೀನಿ ಬನ್ನಿ. ಈಗ ಬೇಸಿಕಲ್ ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ನೀವು ಏನು ನೋಡಿದ್ರಿ, ಇದು ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಈ ಹೈಯರ್ ಹೈ ಬ್ರೇಕ್ ಆಗ್ತಿದ್ದಂಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಮಾರ್ಕ್ ಮಾಡ್ಕೊತಿದ್ವಿ. ಮತ್ತು ಬರೋ ಈ ಹೈಯರ್ ಲೋ ಸ್ವಿಂಗನ್ನು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿ ಇಟ್ಕೊತಿದ್ವಿ. ಇದು ಬ್ರೇಕ್ ಆಗಿಲ್ಲ ಅಂದರೆ ಇಲ್ಲಿಗೆ ಶಿಫ್ಟ್ ಆಗಿರುತ್ತೆ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಿದ್ದಂಗೆ ಮತ್ತೆ ಇಲ್ಲೊಂದು ಪುಲ್ ಬ್ಯಾಕ್ ಬಂದುಬಿಟ್ಟು ಮತ್ತೆ ಹೀಗೆ ಹೋದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗೋದನ್ನು ಯೂಶ್ವಲಿ ನೋಡ್ತಾಯಿದ್ವಿ. ಬಟ್ ಇಲ್ಲೇನಾಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿ ಹೊಸ ಹೈಯರ್ ಹೈ ಆಗ್ತಿದ್ದಂಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಸರಿನಾ? ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗ್ತಿದ್ದಂಗೆ ಅಲ್ಲಿ ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಏನು ಅಂದ್ಕೊತಿದ್ವಿ, ಲೋವರ್ ಹೈ ಕ್ರಿಯೇಟ್ ಆಗಿಬಿಟ್ಟು ಪುನಃ ಈ ಲೋನ ಬ್ರೇಕ್ ಮಾಡಿ ಮತ್ತೆ ಒಂದು ನಿಯರ್ ಬೈ ಸ್ವಿಂಗನ್ನು ಹೈ ಮಾಡಿಬಿಟ್ಟು ಮತ್ತೆ ಆ ಲೋನು ಬ್ರೇಕ್ ಮಾಡಿದಾಗ ಡೌನ್ ಟ್ರೆಂಡಿಗೆ ಚೇಂಜ್ ಆಗಿದೆ ಅಂತೇಳಿ ಅರ್ಥ ಮಾಡ್ಕೊತಿದ್ವಿ. ಬಟ್ ಏನಾಗಿದೆ ಇಲ್ಲಿ, ಚೇಂಜ್ ಆಫ್ ಕ್ಯಾರೆಕ್ಟರ್ ಹಾಕ್ತಿದ್ದಂಗೆ ಪ್ರೈಸ್ ಏನು ಮಾಡಿದೆ, ಮತ್ತೆ ಮೇಲೋಗಿದೆ. ಇಲ್ಲೂ ಒಂದು ಸತಿ ಚೇಂಜ್ ಆಫ್ ಕ್ಯಾರೆಕ್ಟರ್ನೂ ನೋಡಿದ್ರಿ, ಬಂದಂಥ ಸ್ವಿಂಗು ಮತ್ತೆ ಒಂದು ಪುಲ್ ಬ್ಯಾಕ್ ತೊಗೊಂಡಿದ್ದಂಗೆ ಪ್ರೀವಿಯಸ್ ಇಲ್ಲಿರುವಂಥ ಹೈಯರ್ ಹೈನ ಬ್ರೇಕ್ ಮಾಡಿಬಿಟ್ಟಿದೆ. ಹೈಯರ್ ಲೋ ಮಾಡಿಲ್ಲ, ಲೋವರ್ ಲೋ ಮಾಡಿಲ್ಲ. ತಕ್ಷಣವೇ ಇಲ್ಲಿರೋಂಥ ಹೈಯರ್ ಹೈನ ಬ್ರೇಕ್ ಮಾಡಿ ಹೋಗಿದೆ. ಇಲ್ಲೂ ಚೇಂಜ್ ಆಫ್ ಕ್ಯಾರೆಕ್ಟರ್, ಇಲ್ಲೂ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಯಾಕೀಗೆ? ಈಗ ಡೌನ್ ಟ್ರೆಂಡಲ್ಲೂ ಸಹ ಲೋವರ್ ಲೋ, ಲೋವರ್ ಹೈ, ಲೋವರ್ ಹೈ ಆಗ್ತಿದ್ದಿದ್ದು, ಲೋವರ್ ಹಾಕ್ತಿದ್ದ ತಕ್ಷಣವೇ ಪ್ರೀವಿಯಸ್ ಇರುವಂಥ ಲೋವರ್ ಹೈನ ಬ್ರೇಕ್ ಮಾಡಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಪ್ರೈಸ್ ಏನಾಯಿತು, ಒಂದು ಪುಲ್ ಬ್ಯಾಕ್ ಬಂದು ತಕ್ಷಣವೇ ಇದನ್ನು ಬ್ರೇಕ್ ಮಾಡಿದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿತ್ತು, ಹೊಸ ಹೈ ಕ್ರಿಯೇಟ್ ಆಗ್ತಿತ್ತು. ಬಟ್ ಇಲ್ಲ, ಅದಾಗಲಿಲ್ಲ. ತಕ್ಷಣ ಏನು ಮಾಡಿಬಿಡ್ತು, ಮತ್ತೆ ಚಾಕ್ ಆಯಿತು. ಯಾಕೆ? ಅದಕ್ಕೆ ಒಂದು ಬರುವಂಥ ಕಾನ್ಸೆಪ್ಟೇ IDM. ನಾವು IDM ಪ್ರಾಪರಾಗಿ ಕಲ್ತಿರಲಿಲ್ಲ ಅಂದರೆ ಈ ಸ್ಟ್ರಕ್ಚರ್ ಮ್ಯಾಪಿಂಗ್ ಪೂರ್ತಿ ಕಾನ್ಸೆಪ್ಟನ್ನು ಹಾಳು ಮಾಡ್ಕೊತೀವಿ. ಬೇಸಿಕಲಿ ನಿಮಗೆ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಪ್ರೈಸು ಯಾವಾಗಲೂ ನಮಗೆ ಈ ಥರ 90 ಡಿಗ್ರಿ ಆ್ಯಂಗಲಲ್ಲೇ ಮೂವ್ ಆಗ್ತಾ ಇರುತ್ತಾ? ಇಲ್ಲ. ಆ್ಯಕ್ಚುಲಿ ಪ್ರೈಸ್ ಬಂದಿತ್ತು ಸ್ವಿಂಗ್ ರಿಲೇಟೆಡ್, ಅಂದರೆ ಸ್ವಿಂಗ್ ಆಗಿ ಮೂವ್ ಆಗ್ತಾ ಇರುತ್ತೆ ಈ ಥರ. ಈಗ ಇದನ್ನು ಪ್ರತಿಯೊಂದು ಸ್ವಿಂಗು ಬ್ರೇಕ್ ಆಫ್ ಸ್ಟ್ರಕ್ಚರು, ಇದು ಚೇಂಜ್ ಆಫ್ ಕ್ಯಾರೆಕ್ಟರು, ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರ್ ಈ ಥರ ಎಲ್ಲ ಮಾರ್ಕ್ ಮಾಡ್ತಾ ಕೂತ್ಕೊಳಕ್ಕಾಗತ್ತಾ ಒಂದೊಂದಕ್ಕೂ? ಆ ಒಂದು ಕಾನ್ಸೆಪ್ಟ್ ಬರೋದೇ ನಮಗೆ IDM. ಇಂಡ್ಯೂಸ್ಮೆಂಟ್. ಇಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ತೋರಿಸಿ ಹೇಳ್ತೀನಿ. ಈಗ ಬೇಸಿಕಲಿ ನಾವು ಅಲ್ಲಿ ಮಾರ್ಕ್ ಮಾಡೋದಾಗಿದ್ರೆ ಏನು ಮಾಡ್ತಿದ್ವಿ, ಇದನ್ನು ಹೈಯರ್ ಲೋ, ಈ ಸ್ವಿಂಗನ್ನು ಹೈಯರ್ ಹೈ, ಇದನ್ನು ಹೈಯರ್ ಲೋ, ಇದನ್ನು ಹೈಯರ್ ಹೈ, ಇದನ್ನು ಹೈಯರ್ ಲೋ, ಈ ಥರ ಮಾರ್ಕ್ ಮಾಡ್ಕೊಂಡು ಹೋಗ್ತಿದ್ವಿ. ಸರಿನಾ? ಬಟ್ ನಾವು ಆ ವಿಡಿಯೋದಲ್ಲಿ ಏನು ಕಲ್ತಿದ್ದು, ಪ್ರೀವಿಯಸ್ ಇರುವಂಥ ಸ್ವಿಂಗನ್ನು ಹೈ ಬ್ರೇಕ್ ಮಾಡಿದ್ರೆ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ ಅಂತ ಹೇಳಿ ಕಲ್ತಿದ್ವಿ. ಕರೆಕ್ಟಾ?
ಬಾಸ್ ಇದನ್ನು ಕಲ್ತಿದ್ವಿ. ಬಟ್ ಇದೇ ಸ್ಪೆಸಿಫಿಕ್ ಹೈ ಅಂತ ಹೇಗೆ ಕಂಡುಹಿಡಿದ್ರಿ ನೀವು? ಇದೇ ಸ್ಪೆಸಿಫಿಕ್ ಲೋ ಪ್ರೈಸ್ ಬೇಕಿದ್ರೆ ಇಲ್ಲಿ ಲೋ ಅಂತ ತೋರಿಸಿ ತಕ್ಷಣವೇ ನಾವು ಹೋಗಿದ್ದು ಮತ್ತು ಇನ್ನೂ ಒಂದು ಲೋ ಮಾಡ್ಬೋದು, ಇನ್ನೂ ಲೋ ಮಾಡಿ ಇನ್ನೂ ಮತ್ತೆ ಹೈ ಮಾಡ್ಬೋದು, ಇಲ್ಲ ಆಮೇಲೆ ಮತ್ತೆ ಲೋ ಮತ್ತು ಇದನ್ನು ಲೋವರ್ ಲೋ ಚೇಂಜ್ ಆಫ್ ಕ್ಯಾರೆಕ್ಟರ್ ಈ ಥರ ಎಲ್ಲ ಮಾರ್ಕ್ ಮಾಡ್ತಾ ಕೂರ್ಲಿಕ್ಕಾಗತ್ತಾ? ಇಲ್ಲ. ಆ ಒಂದು ಕಾನ್ಸೆಪ್ಟನ್ನು ಇದನ್ನು ಕನ್ಫ್ಯೂಷನನ್ನು ಸ್ಕಿಪ್ ಮಾಡಲಿಕ್ಕೆ ಬರೋದೇ ಐಡಿಯಮ್. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಏನಪ್ಪ ಅಂದರೆ ಈ ಸ್ಟ್ರೈಟ್ ಲೈನ್ಸ್ಗಳೇನಿದೆಯಲ್ಲ ಇದು ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ಈ ಡಾಟೆಡ್ ಅಂದರೆ ಡ್ಯಾಶ್ ಲೈನ್ಸ್ಗಳೆಲ್ಲ ಏನಿದೆಯಲ್ಲ ಇದು ಇಂಟರ್ನಲ್ ಸ್ಟ್ರಕ್ಚರ್. ನಮಗೆ ಪ್ರಾಪರಾಗಿ ಬ್ರೇಕೌಟ್ ಸ್ಟ್ರಕ್ಚರು ಮತ್ತು ಹೈಯರ್ ಲೋಗಳನ್ನು ಹೇಗೆ ಮಾರ್ಕ್ ಮಾಡ್ತೀವಿ ಅಂತ ನಾವು ಫಸ್ಟು ತಿಳ್ಕೊಬೇಕಂದ್ರೆ, ಪ್ರೈಸ್ ಈಗ ಹೋಗ್ತಿದೆ ಅಂದ್ಕೊಳ್ಳಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಸ್ವಿಂಗ್ ಏನಿದೆಯಲ್ಲ ಈ ಡ್ಯಾಶ್ ಲೈನ್ಸ್ ಇದೆಯಲ್ಲ ಇದರಲ್ಲಿ ಇಲ್ಲಿರುವಂಥ ಸ್ವಿಂಗು ಕರೆಕ್ಟಾಗಿ ಕ್ಲೋಸ್ ಮಾಡಿ ಅಂದರೆ ಬ್ರೇಕ್ ಮಾಡಿದಾಗ ನಮಗೆ ಐಡಿಯಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬಟ್ ನೀವು ಆ ವಿಡಿಯೋದಲ್ಲಿ ನೋಡಿದಾಗ ಏನು ಅಂದ್ಕೊಂಡ್ರಿ, ಇಲ್ಲಿರೋ ಇದನ್ನು ಬ್ರೇಕ್ ಮಾಡಿದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ ಅಂತ. ಬಟ್ ಅದು ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ಇಂಟರ್ನಲ್ ಸ್ಟ್ರಕ್ಚರ್ ಅಂದರೆ ನಮಗೆ ಇದೇ ಹೈ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ ಫಸ್ಟು ನಾವು ಇಂಡ್ಯೂಸ್ಮೆಂಟನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿರೋ ಸ್ವಿಂಗು ಸೇಫ್ ಇದೆಯಾ? ಬ್ರೇಕ್ ಆಗಿಲ್ಲ. ಇಲ್ಲಿರೋ ಸ್ವಿಂಗು ಕೂಡ ಸೇಫ್ ಇದೆ, ಬ್ರೇಕ್ ಆಗಿಲ್ಲ. ಬಟ್ ಇಲ್ಲಿರೋ ಸ್ವಿಂಗು ಬ್ರೇಕ್ ಆಗಿದೆ ಇಂಟರ್ನಲಿ. ಆ ಬ್ರೇಕ್ ಆದಾಗಲೇ ನಾವು ಏನು ಮಾಡ್ತೀವಿ, ಈ ಹೈಯರ್ ಹೈನ ಮಾರ್ಕ್ ಮಾಡ್ಕೊತೀವಿ. ಸರಿನಾ? ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಇದು ಎಕ್ಸ್ಟರ್ನಲ್ ಸ್ಟ್ರಕ್ಚರ್. ಇಂಟರ್ನಲಿ ಇಲ್ಲಿರುವ ಸ್ವಿಂಗು ನಮಗೆ ಬ್ರೇಕ್ ಆದಾಗ ಎಕ್ಸ್ಟರ್ನಲಿ ಹೈಯರ್ ಹೈ ಅಂತೇಳಿ ಮಾರ್ಕಿಂಗ್ ಮಾಡ್ಕೊತೀವಿ. ಕಾನ್ಸೆಪ್ಟ್ ತುಂಬ ಕಷ್ಟ ಇರುತ್ತೆ, ಹೋಗ್ತಾ ಅರ್ಥ ಆಗುತ್ತೆ, ಆರಾಮಾಗಿ ನೋಡಿ. ಇಂಟರ್ನಲ್ ಸ್ವಿಂಗು ಬ್ರೇಕ್ ಆದ ತಕ್ಷಣ ನಮಗೆ ಹೈಯರ್ ಐ ಕನ್ಫರ್ಮೇಷನ್ ಆಗುತ್ತೆ, ಹೈಯರ್ ಐ ಅಂತ ಮಾರ್ಕ್ ಮಾಡ್ಕೊತೀವಿ. ಬಟ್ ಇದೇ ಹೈಯರ್ ಲೋ ಅಂತ ಹೇಗೆ ಮಾರ್ಕ್ ಮಾಡ್ಕೊತೀವಿ ಅಂದರೆ, ಪ್ರೀವಿಯಸ್ ಇಲ್ಲಿ ಇರುವ ಸ್ವಿಂಗನ್ನು ಹೈಯರ್ ಹೈನ ಬ್ರೇಕ್ ಮಾಡಿದಾಗಲ ಬ್ರೇಕೌಟ್ ಸ್ಟ್ರಕ್ಚರ್ ಕ್ರಿಯೇಟ್ ಆದ ನಂತರ ನಾವು ಈ ಲೋಯೆಸ್ಟ್ ಪಾಯಿಂಟನ್ನು ಹೈಯರ್ ಲೋ, ಇಲ್ಲಿ ಹೈಯರ್ ಹೈ ಅಂತ ಏನು ಮಾರ್ಕ್ ಮಾಡಿರ್ತೀವಲ್ಲ ಇಲ್ಲಿರುವ ಹೈಯರ್ ಲೋವನ್ನು ಮಾರ್ಕ್ ಮಾಡೋದು ಯಾವಾಗ ಅಂದರೆ ಬ್ರೇಕೌಟ್ ಸ್ಟ್ರಕ್ಚರ್ ಆದ ನಂತರ. ಅದು ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ ಹಾಗೆ ಕಂಡೀಷನ್ನಲ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಆದರೆ ಮಾತ್ರ ನಾವು ವ್ಯಾಲಿಡ್ ಬ್ರೇಕೌಟ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರಿನಾ? ಈ ಒಂದು ಹೈಯರ್ ಲೋ ಯಾವಾಗ ನನಗೆ ಮಾರ್ಕಿಂಗ್ ಅಂದರೆ ಕನ್ಫರ್ಮೇಷನ್ ಸಿಗುತ್ತೆ ಅಂದರೆ, ನನಗೆ ಇಲ್ಲಿ ಪ್ರೀವಿಯಸ್ ಇರುವಂಥ ಹೈಯರ್ ಹೈ ಬ್ರೇಕ್ ಆಗಿ ಕ್ಯಾಂಡಲ್ ಕಂಪ್ಲೀಟ್ ಆದಾಗ ಈ ಹೈಯರ್ ಲೋ ಕನ್ಫರ್ಮೇಷನ್ ಆಗುತ್ತೆ. ಮತ್ತು ಇಲ್ಲಿ ಹೈಯರ್ ಹೈ ಹೇಗೆ ಕನ್ಫರ್ಮೇಷನ್ ಆಗುತ್ತೆ ಅಂದರೆ, ಇಲ್ಲೂ ಕೂಡ ನೋಡಿ ಈ ಸ್ವಿಂಗನ್ನು ತೊಗೊಂಡಿರಲ್ಲ, ಬ್ರೇಕ್ ಆಗಿಲ್ಲ. ಈ ಸ್ವಿಂಗು ಕೂಡ ಬ್ರೇಕ್ ಆಗಿಲ್ಲ. ಬಟ್ ಈ ಸ್ವಿಂಗು ನಮಗೆ ಬ್ರೇಕ್ ಆಗಿದೆ. ಇದು ಇಂಟರ್ನಲಿ ಸ್ವಿಂಗ್ ಬ್ರೇಕ್ ಆದ ತಕ್ಷಣ ನಾವು ಇಲ್ಲಿರೋ ಪಾಯಿಂಟನ್ನು ಹೈಯರ್ ಹೈ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹೈಯರ್ ಲೋ ಏನಂತ ಕನ್ಸಿಡರ್ ಮಾಡ್ತೀವಿ? ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಮೇಲೆ. ಬಾಸ್ ಸರಿನಾ? ಈಗ ಅರ್ಥ ಆಗ್ತಿರ್ಬೋದು ಜನರಲಾಗಿ. ಐಡಿಯಮನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇಲ್ಲಿ ಹೈಯರ್ ಐ ಅಂತ ಏನು ನಾವು ಮಾರ್ಕ್ ಮಾಡ್ತೀವಿ ಗೊತ್ತಾ, ಎಕ್ಸ್ಟರ್ನಲ್ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಹೈಯರ್ ಲೋ ಹೈಯರ್ ಐ ಅಂತ ಜನರಲ್ ಮಾರ್ಕ್ ಮಾಡೋದು ಗೊತ್ತಾ, ಇದೇ ನನಗೆ ಹೈಯರ್ ಐ ಅಂತ ಅಂದರೆ ಇಂಟರ್ನಲ್ ಇರುವಂಥ ಸ್ಟ್ರಕ್ಚರಲ್ಲಿ ಪ್ರೀವಿಯಸ್ ಇಲ್ಲಿರೋಂಥ ಲೆಫ್ಟ್ ಸ್ವಿಂಗನ್ನು ಬ್ರೇಕ್ ಮಾಡಿದಾಗಲೇ ನನಗಿದು ಹೈಯರ್ ಐ ಅಥವಾ ಹೈಯರ್ ಲೋ, ಡೌನ್ ಟ್ರೆಂಡಲ್ಲಿ ಡೌನ್ ಸೈಡ್ ಬರುತ್ತೆ, ಅದು ತೋರಿಸ್ತೀನಿ. ಆವಾಗ ನನಗೆ ಐಡಿಯಮ್ ಇದು ಈ ಬರೋವಂಥ ಕಾನ್ಸೆಪ್ಟೇ ನನಗೆ ಸರಿನಾ? ಈ ಒಂದು ಐಡಿಯಮ್ ಮಾರ್ಕ್ ಆದ ತಕ್ಷಣವೇ ಈ ಹೈಯರ್ ಐ ಕನ್ಫರ್ಮ್ ಆಗುತ್ತೆ. ಈ ಹೈಯರ್ ಲೋ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ, ಪ್ರೀವಿಯಸ್ ಇರೋ ಹೈಯರ್ ಐನ ಬ್ರೇಕ್ ಮಾಡಿ ಈ ಥರ ಕ್ಯಾಂಡಲ್ ಕಂಪ್ಲೀಟಾಗಿ ಬ್ರೇಕೌಟ್ ಸ್ಟ್ರಕ್ಚರ್ ಆದ ನಂತರ ಹೈಯರ್ ಲೋ ಕನ್ಫರ್ಮೇಷನ್ ಆಗುತ್ತೆ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ,
ಇಲ್ಲೊಂದು ಸ್ವಿಂಗ್, ಇಲ್ಲೊಂದು ಸ್ವಿಂಗ್, ಇಲ್ಲೊಂದು ಸ್ವಿಂಗ್ ಇರುತ್ತೆ. ಕೆಲವೊಂದು ಟೈಮ್ ಇಲ್ಲೆಲ್ಲೋ ಒಂದು ಸ್ವಿಂಗ್ ಬಂದಿರ್ಬೋದು, ಇದು ಬ್ರೇಕ್ ಆಗದೇ ಮೇಲೋಗಿ ಬಂದಿರ್ಬೋದು. ಬಟ್ ಯಾವ ಸ್ವಿಂಗನ್ನು ನಾವು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಬೇಕು ಅಂದರೆ ಐ ಡಿ ಎಮ್ಮಲ್ಲಿ ಇಲ್ಲಿ ನೋಡಿ, ಅಪ್ ಟ್ರೆಂಡಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇರೋದು ಇದು ಪ್ರೈಸು ಇಲ್ಲಿಂದ ಒಂದು ಮೇಲ್ ಸ್ವಿಂಗ್ ಮಾಡ್ತು, ಆವಾಗಲೂ ನಾನು ಹೈಯರ್ ಅಂತ ಕನ್ಸಿಡರ್ ಮಾಡಿರಲ್ಲ. ಮತ್ತೆ ಡೌನ್ ಬಂತು, ಹೋಯಿತು, ಡೌನ್ ಬಂತು, ಮೇಲೋಯ್ತು, ಡೌನ್ ಬಂತು. ಇಲ್ಲಿ ಹೋದ ತಕ್ಷಣವೇ ಏನಕ್ಕೆ ನಾನು ಕನ್ಸಿಡರ್ ಇದನ್ನು ರೈಟ್ ಮಾರ್ಕ್ ಹಾಕಿದ್ದೀನಿ ಅಂದರೆ, ನನಗೆ ಪ್ರೈಸ್ ಬಂದುಬಿಟ್ಟು ಈ ಸ್ವಿಂಗನ್ನು ಬ್ರೇಕ್ ಮಾಡಿ ಹೋದರೆ ಮಾತ್ರ ಈ ಫಸ್ಟ್ ಏನಿದು ಇರುತ್ತಲ್ಲ ಈ ಸ್ವಿಂಗನ್ನು ಬ್ರೇಕ್ ಮಾಡಿದ್ರೇ ನನಗೆ ಐ ಡಿ ಎಮ್ ಕನ್ಸಿಡರ್ ಆಗೋದು. ಯಾಕೆಂದರೆ ಇಲ್ಲಿದ್ದಿದ್ದು ಪ್ರೈಸ್ ಮೇಲೆ ಹೋಯಿತು, ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಆಯಿತು, ಮತ್ತೆ ಒಂದು ಪುಲ್ ಬ್ಯಾಕ್ ಬಂದು ಮೇಲೆ ಹೋಗಿದ್ದು ಈ ಸ್ವಿಂಗು. ನಾನು ಈ ಸ್ವಿಂಗನ್ನು ಐ ಡಿ ಎಮ್ ಬ್ರೇಕ್ ಅಂತ ಕನ್ಸಿಡರ್ ಮಾಡಲ್ಲ. ಫಸ್ಟ್ ಇರೋ ಸ್ವಿಂಗನ್ನು ಬ್ರೇಕ್ ಆದಾಗಲೇ ನನಗೆ ಐ ಡಿ ಎಮ್ ಕನ್ಫರ್ಮೇಷನ್ ಅಥವಾ ಕನ್ಸಿಡರ್ ಮಾಡೋದು. ಈ ಸ್ವಿಂಗ್ ಐ ಡಿ ಎಮ್ ಅಂತ ತೊಗೊಳ್ಳಲ್ಲ. ಇದು ಅಪ್ ಟ್ರೆಂಡಲ್ಲಿ. ಅದೇ ಡೌನ್ ಟ್ರೆಂಡಲ್ಲಿ ಪ್ರೈಸು ಲೋವರ್ ಲೋ ಅಂತಲೇ ಕನ್ಸಿಡರ್ ಮಾಡಿಕೊಂಡು ಬರ್ತಿದೆ ಅಂದ್ಕೊಳ್ಳಿ, ಅಥವಾ ಒಂದು ಸ್ವಿಂಗ್ ಆಗಿ ಮಾಡಿಕೊಂಡೇ ಬರ್ತಿದೆ. ಇಂಟರ್ನಲ್ ಸ್ಟ್ರಕ್ಚರ್ ಯಾವತ್ತಿದ್ರೂ ಎಕ್ಸ್ಟರ್ನಲ್ ಹೈಯರ್ ಲೋ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡ್ತೀವಿ ವಿನಃ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ಹೈಯರ್ ಲೋ ಅಂತ ಮಾರ್ಕ್ ಮಾಡಲ್ಲ ಸ್ವಿಂಗ್ಗಳನ್ನು. ಪ್ರೈಸು ಇಲ್ಲೊಂದು ಡೌನ್ ಬಂದು ಪುಲ್ ಬ್ಯಾಕ್ ಹೋಗಿ ಮತ್ತೆ ಡೌನ್ ಬಂದು ಈ ಥರ ಸ್ವಿಂಗ್ಗಳನ್ನು ಕ್ರಿಯೇಟ್ ಮಾಡಿ ಬರ್ತಿರ್ಬೇಕಾದ್ರೆ ನನಗೆ ವ್ಯಾಲಿಡ್ ಐ ಡಿ ಎಮ್ ಎಲ್ಲಿ ಸಿಗುತ್ತೆ ಅಂದರೆ, ಇಲ್ಲಿರುವಂಥ ಲೆಫ್ಟ್ ಸ್ವಿಂಗು ಫಸ್ಟ್ ಸ್ವಿಂಗನ್ನು ಬ್ರೇಕ್ ಮಾಡಿ ಮತ್ತೆ ಲೋ ಮಾಡಿದಾಗಲೇ ನನಗೆ ಈ ಐ ಡಿ ಎಮ್ ಅಂದರೆ ಇಲ್ಲಿ ಲೋವರ್ ಲೋ ಏನಂತೀವಿ ಹೇಳಿ, ಲೋವರ್ ಲೋ ಕನ್ಫರ್ಮೇಷನ್ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ನಾವು ಯಾಕೆ ಕನ್ಫರ್ಮೇಷನ್ ಮಾಡಲ್ಲ ಅಂದರೆ, ಈ ಸ್ವಿಂಗ್ ಆಲ್ರೆಡಿ ಹೊಸ ಸ್ವಿಂಗ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇಲ್ಲಿ ಆ ಒಂದು ಸ್ವಿಂಗನ್ನು ಬ್ರೇಕ್ ಮಾಡಿ ಬಂದಾಗಲೇ ನನಗೆ ಐ ಡಿ ಎಮ್ ಕನ್ಫರ್ಮೇಷನ್ ಆಗ್ತಿದ್ದಂಗೆ ಲೋವರ್ ಲೋ ಆಗುತ್ತೆ. ನನಗೆ ಲೋವರ್ ಐ ಕನ್ಫರ್ಮೇಷನ್ ಯಾವಾಗ ಆಗುತ್ತೆ, ಡೌನ್ ಟ್ರೆಂಡಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದಾಗ ಲೋವರ್ ಐ ಕನ್ಫರ್ಮೇಷನ್ ಆಗುತ್ತೆ. ಈ ಥರ ಡೌನ್ ಟ್ರೆಂಡಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಚಿಕ್ಕ ಎಕ್ಸಾಂಪಲ್ ತೋರಿಸಿ ಹೇಳ್ಬಿಡ್ತೀನಿ ಬನ್ನಿ. ಪ್ರೈಸು ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ಇದೇ ಹೈಯರ್ ಲೋ, ಹೈಯರ್ ಹೈ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತೇಳಿ ಮಾರ್ಕ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ, ಅದು ಬೇಸಿಕ್ಕಾಗಿ ನೋಡಿದಾಗ. ಬಟ್ ಇದೇ ಹೈಯರ್ ಐ ಯಾವಾಗ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂದಾಗಲೇ ನಮಗೆ ಬಂದಂಥ ಕಾನ್ಸೆಪ್ಟ್ ಐ ಡಿ ಎಮ್. ಫಾರ್ ಎಕ್ಸಾಂಪಲ್ ಇದನ್ನು ನಾನು ಹೈಯರ್ ಹೈ ಅಂತ ಯಾಕೆ ಮಾಡಿಲ್ಲ ಅಂದರೆ, ಪ್ರೈಸ್ ಇಲ್ಲಿಂದ ಒಂದು ಅಪ್ ಮೂವ್ ಕೊಟ್ಟು ಡೌನ್ ಮೂವ್ ಆಗಿ ಪುಲ್ ಬ್ಯಾಕ್ ಆಗಿ ಮತ್ತೆ ಹೋದ್ಮೇಲೆ ಇಂಟರ್ನಲ್ ಇರುವಂಥ ಈ ಸ್ವಿಂಗನ್ನು ಬ್ರೇಕ್ ಮಾಡಿದಾಗ ಐ ಡಿ ಎಮ್ ಅಂತೇಳಿ ಕನ್ಸಿಡರ್ ಮಾಡಿಕೊಂಡೆ, ಸರಿನಾ? ಆ ಕನ್ಸಿಡರ್ ಆದ ಐ ಡಿ ಎಮ್ ಕನ್ಫರ್ಮೇಷನ್ ಆದ ತಕ್ಷಣವೇ ನಾನು ಇದನ್ನು ಹೈಯರ್ ಹೈ ಅಂತ ಹೇಳಿ ಮಾರ್ಕ್ ಮಾಡಿಕೊಂಡೆ, ಸರಿನಾ? ಹೈಯರ್ ಹೈ ಅಂತ. ಹೈಯರ್ ಲೋ ಅಂತ ಇನ್ನೂ ನಾನು ಏನಕ್ಕೆ ಮಾರ್ಕ್ ಮಾಡಿಲ್ಲ, ಇಲ್ಲಿಲ್ಲ ಬಿಡಿ, ಚೇಂಜ್ ಆಫ್ ಕ್ಯಾರೆಕ್ಟರ್. ಹೈಯರ್ ಲೋ ಅಂತ ಯಾವಾಗ ನಾನು ಮಾರ್ಕ್ ಮಾಡ್ತೀನಿ ಅಂದರೆ, ಪ್ರೈಸು ಇಲ್ಲಿಂದ ಮತ್ತೆ ಒಂದು ಅಪ್ ಮೂವ್ ಕೊಟ್ಟು ಪುಲ್ ಬ್ಯಾಕ್ ಬಂದು ಪ್ರೀವಿಯಸ್ ಇರುವಂಥ ಹೈಯರ್ ಐನ ಬ್ರೇಕ್ ಮಾಡಿದಾಗಲೇ ನಾನು ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆದ ತಕ್ಷಣವೇ ನಾನೇನು ಮಾಡ್ತೀನಿ, ಇಲ್ಲಿ ಹೈಯರ್ ಲೋನ ಕ್ರಿಯೇಟ್ ಮಾಡ್ತೀನಿ, ಸರಿನಾ? ಈ ಹೈಯರ್ ಲೋನ ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು, ಪ್ರೀವಿಯಸ್ ಇರುವ ಹೈಯರ್ ಐನ ಬ್ರೇಕ್ ಮಾಡಿ ಇಲ್ಲಿ ಕೆಳಗಡೆ ನನಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ತಕ್ಷಣ ಹೈಯರ್ ಲೋನ ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ ಈಗ ನನಗೆ ಇಫ್ ಇನ್ ಕೇಸ್ ಈ ಪ್ರೈಸು ಈಚೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಇಲ್ಲಿಂದ ಒಂದು ಡೌನ್ ಮೂವ್ ಕೊಡ್ತು ಅಂದರೆ ಅಪ್ ಟ್ರೆಂಡಿಂದ ಡೌನ್ ಟ್ರೆಂಡಿಗೆ ಚೇಂಜ್ ಆಗುತ್ತೆ, ಸರಿನಾ? ಅದೇ ಫಾರ್ ಎಕ್ಸಾಂಪಲ್ ಇಫ್ ನೀವು ಈಗಿಲ್ಲಿ ಈ ಸ್ವಿಂಗನ್ನೇ ತೊಗೊಳ್ತೀನಿ ಅಂದರೆ, ಇದಿಷ್ಟು ಜಸ್ಟ್ ಒಂದು ಹೈಯರ್ ಲೋನ ಮಾರ್ಕ್ ಮಾಡ್ತೀವಿ. ಈಗ ಪ್ರೈಸ್ ಕಂಟಿನ್ಯೂಷನ್ ಹೇಗಾಗತ್ತೆ ಅನ್ನೋದನ್ನ ನೋಡೋದಾದರೆ, ಈ ಬಂದುಬಿಟ್ಟು ಪ್ರೈಸು ಇಲ್ಲಿರುವಂಥ ಸ್ವಿಂಗನ್ನು ಬ್ರೇಕ್ ಮಾಡಬೇಕು. ಏಕೆಂದರೆ
ಈ ಸ್ವಿಂಗನ್ನು ಬ್ರೇಕ್ ಮಾಡಿದ್ರೇ ನನಗೆ ಇದು ಐ ಡಿ ಎಮ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋದು. ಮತ್ತು ಇದನ್ನು ಈ ಐ ಡಿ ಎಮ್ ಆಗ್ತಿದ್ದಂಗೆ ಇದು ನನಗೆ ಏನಾಗುತ್ತೆ, ಹೈಯರ್ ಐ ಆಗುತ್ತೆ. ಪ್ರೈಸು ಇದನ್ನು ಬ್ರೇಕ್ ಮಾಡಿದ ತಕ್ಷಣವೇ ನನಗಿದು ಹೈಯರ್ ಲೋ ಆಗುತ್ತೆ. ಸರಿನಾ? ನನಗೇನಾಗುತ್ತೆ, ಈ ಚಾಕ್ ಪಾಯಿಂಟ್ ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅವಾಗ ಹೀಗೆ ಅಪ್ ಟ್ರೆಂಡ್ ಆಗ್ತಾ ಹೋದಂಗೂ ಮೇಲೆ ಹೋಗ್ತಾ ಹೋಗುತ್ತೆ. ಚಾಕ್ ಪಾಯಿಂಟ್ ಅಲ್ಲಿಂದ ಹೈಯರ್ ಲೋ ಎಲ್ಲಿರುತ್ತೆ ಮತ್ತು ಶಿಫ್ಟ್ ಆಗ್ತಾ ಹೋಗುತ್ತೆ. ಸರಿನಾ? ಇನ್ನೂ ಒಂದು ಕ್ಲಿಯರ್ ಎಕ್ಸಾಂಪಲ್ ನೀಟಾಗಿ ನೋಡೋಣ ಬನ್ನಿ. ಇಲ್ಲಿಂದ ಪ್ರೈಸ್ ಮೇಲೋಯ್ತು, ನಾನು ಇದನ್ನು ಹೈಯರ್ ಐ ಅಂತ ಮಾರ್ಕ್ ಮಾಡಲಿಲ್ಲ. ಮತ್ತೆ ಒಂದು ಪುಲ್ ಬ್ಯಾಕ್ ಬಂತು, ಮತ್ತೆ ಹೈಯರ್ ಐ ಮಾಡ್ತು. ಇಲ್ಲೂ ನಾನು ಮಾರ್ಕ್ ಮಾಡಿರಲಿಲ್ಲ, ಜಸ್ಟ್ ಇಲ್ಲಿ ಎಕ್ಸಾಂಪಲಲ್ಲಿದೆ, ಮಾರ್ಕ್ ಮಾಡಿಲ್ಲ. ನಾನು ಯಾವಾಗಿದು ಹೈಯರ್ ಐ ಅಂತ ಮಾರ್ಕ್ ಮಾಡ್ತೀನಿ ಅಂದರೆ, ಇಲ್ಲಿರುವ ಲೆಫ್ಟ್ ಸ್ವಿಂಗನ್ನು ಬ್ರೇಕ್ ಮಾಡಿದಾಗ ಮಾತ್ರ ಐ ಡಿ ಎಮ್ ಕ್ರಿಯೇಟ್ ಆಗುತ್ತೆ. ಇಂಟರ್ನಲ್ ಸ್ಟ್ರಕ್ಚರಲ್ಲಿ ನನಗೆ ಐ ಡಿ ಎಮ್ ಕ್ರಿಯೇಟ್ ಆಗ್ತಿದ್ದಂಗೆ ಹೈಯರ್ ಐ ಅಂತ ಮಾರ್ಕ್ ಮಾಡ್ಕೊತೀನಿ. ಬಂದಂಥ ಲೋ ಮತ್ತೆ ಒಂದು ಅಪ್ ಮೂಮೆಂಟ್ ಕೊಟ್ಟು ಪುಲ್ ಬ್ಯಾಕ್ ಬಂದು ಈ ಹೈಯರ್ ಐನ ಬ್ರೇಕ್ ಮಾಡಿದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆಯಿತು, ಹೈಯರ್ ಐ ಆಯಿತು. ಸರಿನಾ? ಅಲ್ಲಿಂದ ಮತ್ತೆ ಒಂದು ಲೋ ಮಾಡಿದಾಗ ಇಲ್ಲಿರುವ ಪ್ರೀವಿಯಸ್ ಸ್ವಿಂಗನ್ನು ಬ್ರೇಕ್ ಮಾಡಿದಾಗ ಇಂಟರ್ನಲ್ಲಿ ನನಗೆ ಮತ್ತೆ ಐ ಡಿ ಎಮ್ ಕ್ರಿಯೇಟ್ ಆಗುತ್ತೆ. ಆ ಐ ಡಿ ಎಮ್ ಕ್ರಿಯೇಟ್ ಆಗ್ತಿದ್ದ ತಕ್ಷಣವೇ ಪ್ರೈಸ್ ಏನು ಮಾಡಬೇಕಾಗಿತ್ತು ಇಲ್ಲಿ ನಿಮ್ಮ ಪ್ರಕಾರನೇ? ಇಲ್ಲಿದೆಯಲ್ಲ, ನೀವೇ ಯೋಚನೆ ಮಾಡಿ. ಆ್ಯಕ್ಚುಲಿ ಐ ಡಿ ಎಮ್ ಆಗ್ತಿದ್ದಂಗೆ ಮೇಲೆ ಹೋಗ್ಬೇಕಾಗಿತ್ತು. ಸರಿನಾ? ಮೇಲೆ ಹೋಗಿದರೆ ನನಗೆ ಇದು ಬಾಸ್ ಆಗ್ತಾಯಿತ್ತು. ಮತ್ತು ಇನ್ನೊಂದು ಸ್ವಿಂಗ್ ಬಂದಮೇಲೆ ಇನ್ನು ಅಪ್ ಟ್ರೆಂಡ್ ಹೋಗ್ತಿತ್ತು, ಇಲ್ಲ ಹೈಯರ್ ಲೋ ಬರ್ತಿತ್ತು. ಈ ಥರ ಕ್ರಿಯೇಟ್ ಆಗಬೇಕಾಗಿತ್ತು. ಬಟ್ ಆದರೆ ಇಲ್ಲಿ ಏನಾಗಿದೆ, ಐ ಡಿ ಎಮ್ ಆಗ್ತಿದ್ದಂಗೆ ಒಂದು ಪುಲ್ ಬ್ಯಾಕ್ ಮೇಲ್ಗಡೆ ಹೋಗಿದ ತಕ್ಷಣವೇ ಚಾಚ್ ಆಗಿದೆ. ಅಂದರೆ ಅಪ್ ಟ್ರೆಂಡಿಂದ ಡೌನ್ ಟ್ರೆಂಡಿಗೆ ಚೇಂಜ್ ಆಗಿದೆ. ಹೈಯರ್ ಲೋನ ಬ್ರೇಕ್ ಮಾಡಿ ಲೋವರ್ ಲೋ. ಬಟ್ ಇಲ್ಲಿ ನನಗೆ ಲೋವರ್ ಲೋ ಹೇಗೆ ಕನ್ಫರ್ಮೇಷನ್ ಆಗಿದೆ ಹೇಳಿ? ಪ್ರೀವಿಯಸ್ ಇರುವಂಥ ಸ್ವಿಂಗನ್ನು ಐ ಡಿ ಎಮ್ ಆಗಿ ಕ್ರಿಯೇಟ್ ಮಾಡಿದೆ. ಸರಿನಾ? ಇಂಟರ್ನಲ್ ಐ ಡಿ ಎಮ್ ಕ್ರಿಯೇಟ್ ಆಗ್ತಿದ್ದಂಗೆ ನನಗೆ ಲೋವರ್ ಲೋ ಕನ್ಫರ್ಮೇಷನ್ ಆಗಿದೆ. ಈ ಲೋವರ್ ಹೈ ಕನ್ಫರ್ಮೇಷನ್ ಯಾವಾಗುತ್ತೆ? ಈ ಲೋವರ್ ಲೋನ ಬ್ರೇಕ್ ಮಾಡಿದ್ರೆ ನನಗೆ ಡೌನ್ ಟ್ರೆಂಡಲ್ಲಿ ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರಲ್ಲಿ ಕ್ಯಾಂಡಲ್ ಕಂಪ್ಲೀಟ್ ಆದ ತಕ್ಷಣವೇ ಲೋವರ್ ಐ ಕನ್ಫರ್ಮೇಷನ್ ಆಗುತ್ತೆ. ಈ ಥರ ಡೌನ್ ಟ್ರೆಂಡ್ ಅಪ್ ಟ್ರೆಂಡಿಂದ ಒಂದು ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಐ ಡಿ ಎಮ್ಮನ್ನು ಇಟ್ಕೊಂಡು ಹೈಯರ್ ಹೈ ಮತ್ತು ಹೈಯರ್ ಲೋ, ಲೋವರ್ ಹೈನ ಹೇಗೆ ಮಾರ್ಕ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಏನಕ್ಕೆ ಯೂಸ್ ಮಾಡ್ತಾರೆ? ಟ್ರೆಂಡನ್ನ ಕಂಟಿನ್ಯೂಯೇಷನನ್ನು ನೋಡೋಕ್ಕೆ. ಚೇಂಜ್ ಆಫ್ ಕ್ಯಾರೆಕ್ಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಟ್ರೆಂಡ್ ಚೇಂಜ್ ಆಗೋದು ಎಲ್ಲಿ ಅಂತ ಚೆಕ್ ಮಾಡೋಕ್ಕೆ. ಐ ಡಿ ಎಮ್ಮನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಪ್ರಾಪರಾಗಿರೋ ಸ್ಟ್ರಕ್ಚರ್ ಮ್ಯಾಪಿಂಗನ್ನು ಮಾರ್ಕಿಂಗ್ ಮಾಡೋದಕ್ಕೋಸ್ಕರ ಇಂಡ್ಯೂಸ್ಮೆಂಟನ್ನು ಯೂಸ್ ಮಾಡ್ತಾರೆ. ಮೇಯ್ನ್ ಕಾನ್ಸೆಪ್ಟ್ ಬರೋದು ಇಂಡ್ಯೂಸ್ಮೆಂಟು. ಇದರಲ್ಲಿ ಆ್ಯಕ್ಚುಲಿ ಒಂದು ರೂಲ್ ಇದೆ. ಏನಪ್ಪ ಅಂದರೆ, ಈಗ ನೀವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರಲ್ಲಿ ಏನು ನೋಡಿದ್ವಿ? ಕ್ಯಾಂಡಲ್ ಕಂಪ್ಲೀಟ್ ಆಗಲೇಬೇಕು. ಸರಿನಾ? ಇಫ್ ಇನ್ ಕೇಸ್ ಅದೇನಾದರೂ ಈ ಥರ ಸ್ವೀಪ್ ಮಾಡಿದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರು ಮತ್ತು ಲಿಕ್ವಿಡಿಟಿ ಸ್ವೀಪ್, ಅದು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರಲ್ಲಿ ಈ ಥರ ಸ್ವೀಪ್ ಆಗಿರೋಂಥ ಕ್ಯಾಂಡಲ್ ಕ್ರಿಯೇಟ್ ಮಾಡಿದ್ರೆ IFSC ಅಂತೀವಿ ಇದನ್ನು. ಈ ಥರ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂದರೆ ಅದು ವ್ಯಾಲಿಡ್ ಅಲ್ಲ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನಪ್ಪ ಅಂದರೆ, ನಮಗೆ ಇಂಡ್ಯೂಸ್ಮೆಂಟಲ್ಲಿ ಕ್ಯಾಂಡಲ್ ಪೂರ್ತಿ ಕ್ಲೋಸ್ ಆದರೂ ಇಂಡ್ಯೂಸ್ಮೆಂಟನ್ನು ಕನ್ಸಿಡರ್ ಮಾಡ್ತೀವಿ. ಇಫ್ ಇನ್ ಕೇಸ್ ಏನಾದರೂ ಕ್ಯಾಂಡಲು ಈ ಥರ ಸ್ವೀಪ್ ಮಾಡಿದ್ರು, ಐ ಡಿ ಎಮ್ ಸ್ವೀಪ್ ಮಾಡಿದ್ರು ಕೂಡ ನಾವು ಐ ಡಿ ಎಮ್ಮನ್ನು ಕನ್ಸಿಡರ್ ಮಾಡ್ತೀವಿ. ಬಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರಲ್ಲಿ ಮಾತ್ರ ನಿಮಗೆ ಕ್ಯಾಂಡಲ್ ಕಂಪ್ಲೀಟ್ ಆದರೆ ಮಾತ್ರನೇ ಬರೋದೇ ವಿನಃ, ಇಲ್ಲಿ ಐ ಡಿ ಎಮ್ಮಲ್ಲಿ ನಿಮಗೆ ಸ್ವೀಪ್ ಆದ್ರೂ ಕನ್ಸಿಡರ್ ಮಾಡ್ತೀವಿ, ಕ್ಯಾಂಡಲ್ ಕಂಪ್ಲೀಟ್ ಆದ್ರೂ ಕನ್ಸಿಡರ್ ಮಾಡ್ತೀವಿ. ಬಟ್ ಅಲ್ಲಿ ಮಾತ್ರ ನಮಗೆ ಕ್ಯಾಂಡಲ್ ಕಂಪ್ಲೀಟ್ ಆದರೆ ಮಾತ್ರ ನಾವು ಕನ್ಸಿಡರ್ ಮಾಡೋದು. ಬೇಸಿಕಲಿ ಈ ಒಂದು ಡೌಟ್ಸು ಯೂಶ್ವಲಿ ಹೋಗ್ತಾ ಅರ್ಥ ಆದರೆ ಬರುತ್ತೆ ನಿಮಗೆ. ಈಗ ಗೊತ್ತಾಗಿರಲ್ಲ,
ಬಟ್ ಎಲ್ಲರೂ ಕಮೆಂಟ್ಗೆ ಅಥವಾ ಯೂಶ್ವಲಿ ಬೇರೆ ಒಂದು ಈ ಕೋರ್ಸ್ ರಿಲೇಟೆಡ್ ಥಿಂಗ್ ಏನೂ ಇಲ್ಲ. ಏಕೆಂದರೆ ನಾನು ಜನ್ರಲಾಗಿ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಆ ಗ್ರೂಪ್ಸು ಅದು ಇದು ಈ ಥರದ್ದೆಲ್ಲ ಏನೂ ಇಲ್ಲ. ಯೂಶ್ವಲಿ ಏನು ಡೌಟ್ಸ್ ಬರ್ಬೋದು ಅನ್ನೋದನ್ನು ನಾನು ನೋಡಿರೋದ್ರಿಂದನೂ, ಬಟ್ ಇದೆಲ್ಲ ಡೌಟ್ಸು ನೀವು ನೋಡ್ತಾ ಹೋದಂಗೂ ಬರುತ್ತೆ. ಈ ವಿಡಿಯೋ ನಿಮ್ಮ ಹತ್ರ ಸೇವ್ ಇದ್ದಾಗ ಗೊತ್ತಾಗುತ್ತೆ ಎಲ್ಲಿ ವ್ಯಾಲಿಡ್ ಇರುತ್ತೆ, ಎಲ್ಲಿ ಇದಿರಲ್ಲ ಅಂಥೇಳಿ. ಐಡಿಯಮ್ಮನ್ನು ನಾನು ನಿಮಗೆ ಹೇಳ್ದ ಹಾಗೆ ಇಲ್ಲಿರೋಂಥ ಲೆಫ್ಟ್ ಸ್ವಿಂಗನ್ನು ವ್ಯಾಲಿಡ್ ಅಂತ ಇಲ್ಲಿ ತೋರಿಸಿದ್ದೀನಿ, ಇಲ್ಲಿ ಇನ್ವ್ಯಾಲಿಡ್ ಅಂತ ತೋರಿಸಿದ್ದೀನಿ. ಯಾಕೆ ಅಂತ ಯಾರಿಗಾದರೂ ಡೌಟ್ ಬಂತಾ? ಬಿಡಿ ಹೋಗಲಿ. ಇಲ್ಲಿ ಬೇಸಿಕಲಿ ಅಪ್ ಟ್ರೆಂಡಲ್ಲಿದ್ದೀವಲ್ಲ, ಹೈಯರ್ ಐ ಇದೆ, ಹೈಯರ್ ಲೋ ಇದೆ, ಹೈಯರ್ ಐ ಇದೆ ಅಂತಲೇ ಅಂದ್ಕೊಳ್ಳೋಣ. ಇದು ಹೈಯರ್ ಲೋ ಅಲ್ಲ, ಆ್ಯಕ್ಚುಲಿ ಇಂಟರ್ನಲ್ ಸ್ವಿಂಗ್ ಅಂತಲೇ ಅಂದ್ಕೊಳ್ಳಿ. ನೀವು ತುಂಬ ಕನ್ಫ್ಯೂಸ್ ಆಗೋಕ್ಕೆ ಆದರೂ ಆಗ್ಬೋದು, ಹೇಳೋಕ್ಕಲ್ಲ. ಇಂಟರ್ನಲ್ ಸ್ವಿಂಗ್ ಅಂತಲೇ ಅಂದ್ಕೊಳ್ಳಿ ಫಸ್ಟು. ಇದು ಯಾವುದೂ ಬೇಡ. ಈಗ ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಹೇಳಿ ಕ್ರಿಯೇಟ್ ಆಗಿದೆ ಎಕ್ಸ್ಟರ್ನಲಲ್ಲಿ. ಬಟ್ ನಾನು ಐಡಿಯಮ್ಮನ್ನು ಕನ್ಸಿಡರ್ ಮಾಡಬೇಕು ಇಂಟರ್ನಲ್ ಅಂದರೆ ಎಲ್ಲಿ ತೊಗೊಳ್ಳಿ ಅಣ್ಣ? ನೀವು ಅಲ್ಲಿ ಹೇಳಿದ್ರಿ ಲೆಫ್ಟ್ ಸ್ವಿಂಗಲ್ಲಿ ನೋಡಿ ಈಗೊಂದು ಲೈನ್ ಹಾಕ್ಕೊಂಡು ಪ್ರತಿಯೊಂದು ಸ್ವಿಂಗನ್ನು ದಾಟಿಸ್ತಾ ಹೋದಂಗೂ ಇಲ್ಲೊಂದು ಸ್ವಿಂಗ್ ಹೋದ ಫಸ್ಟ್ ಸ್ವಿಂಗನ್ನು ತೊಗೊಳ್ಳಿ ಅಂತ ಹೇಳಿದ್ರೆ ಕರೆಕ್ಟಾ? ಬಟ್ ಯಾವಾಗ್ಲೂ ಏನು ಹೇಳ್ತೀನಿ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ನಿಮಗೆ ಇಂಟರ್ನಲ್ಲೂ ಏನೇ ಥರ ಸ್ವಿಂಗ್ಗಳು ಬರ್ಬೋದು. ಬಟ್ ಲೆಫ್ಟ್ ಸೈಡಲ್ಲಿ ಇದ್ದಿರೋಂಥ ಐಡಿಯಮ್ಮನ್ನು ಬ್ರೇಕ್ ಮಾಡಿದ್ರೆ ಮಾತ್ರ ಐಡಿಯಮ್ನ ಅಂತ ಕನ್ಸಿಡರ್ ಮಾಡಿ ಇಂಟರ್ನಲ್ಲಿ. ರೈಟ್ ಸೈಡ್ ಈ ಥರ ಸ್ವಿಂಗ್ ಕ್ರಿಯೇಟ್ ಮಾಡಿಬಿಟ್ಟು ಇದನ್ನು ಬ್ರೇಕ್ ಅಂತ ಏನಾದರೂ ಒಂದು ನಿಮಿಷ ಇದನ್ನು ನಿಮಗೇನಾದ್ರು ಬ್ರೇಕ್ ಅಂತೇಳಿ ಕನ್ಸಿಡರ್ ಮಾಡಿ ಹೋದ್ರಿ ಅಂದರೆ ಇಲ್ಲಿ ನೀವೇನು ಅಂದ್ಕೊತೀರಾ, ಐಡಿಯಮ್ ಆಯಿತು, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು, ಈಗ ಹೊಸ ಸ್ವಿಂಗ್ ಸ್ಟಾರ್ಟ್ ಆಯಿತು, ಈ ಥರ ಅಂದ್ಕೊತಾ ಹೋಗ್ತೀರಾ. ಬಟ್ ರೈಟ್ ಸೈಡಲ್ಲಿ ಯಾವತ್ತೂ ನಮಗೆ ಐಡಿಯಮ್ ಮಾರ್ಕ್ ಮಾಡೋ ಬರಲ್ಲ, ತಪ್ಪು ಅದು ಮಾರ್ಕಿಂಗಲ್ಲಿ. ಲೆಫ್ಟ್ ಯಾವಾಗಲೂ ಈ ಸ್ವಿಂಗಿನ ಲೆಫ್ಟಲ್ಲಿ ಏನಿರುತ್ತಲ್ಲ, ಈ ಇಂಟರ್ನಲ್ ಸ್ವಿಂಗನ್ನು ಮಾತ್ರ ಕನ್ಸಿಡರ್ ಮಾಡಬೇಕೇ ವಿನಃ ಈ ಸ್ವಿಂಗ್ ಬಿಟ್ಬಿಟ್ಟು ಒಳಗಡೆ ಏನಾದ್ರು ಬರಲಿ ಇನ್ಸೈಡ್, ಅದನ್ನು ನಾವು ಮಾರ್ಕ್ ಮಾಡೋಕ್ಕೆ ಅಂತ ಹೋದ್ವಿ ಅಂದರೆ ಎಲ್ಲ ತಪ್ಪಾಗೋಗುತ್ತೆ. ಇಷ್ಟೆಲ್ಲ ನೋಡಿದ್ಮೇಲೆ ಐಡಿಯಮ್ಮನ್ನು ಇಷ್ಟು ಈಸಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಷ್ಟು ಈಸಿಯಾಗಿ ಮಾರ್ಕ್ ಮಾಡೋದಾಗಿದ್ರೇ ಅದು ಬಿಡಿ. ಐಡಿಯಮ್ದು ಈಗ ನಿಮಗೇನು ಹೇಳಿದ್ರೆ ಗೊತ್ತಾಗಲ್ಲ, ಕಾನ್ಸೆಪ್ಟ್ ನೋಡ್ತಾ ಹೋದಂಗೆ ನೀವು ಯಾವಾಗ ಚಾರ್ಟಲ್ಲಿ ನೋಡ್ಬಿಟ್ಟು ಅನಾಲಿಸಿಸ್ ಮಾಡಿ ಐಡಿಯಮ್ನ ಮಾರ್ಕ್ ಮಾಡ್ತಿರ್ತೀರಲ್ಲ, ಆವಾಗಲೇ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಐಡಿಯಮ್ ಡಿಫಿಕಲ್ಟ್ ಅಂತೇಳಿ. ಮಾರ್ಕಿಂಗು ಹೇಳ್ದಷ್ಟು ಈಸಿ ಇರಲ್ಲ. ನನ್ನ ಕೈಯಲ್ಲಿ ಆಗಿದ್ದನ್ನು ನಾನು ಅಷ್ಟು ಒತ್ತಿ ಮತ್ತು ಬಿಡಿಸಿ ನಿಧಾನವಾಗಿ ಯಾಕೆ ಹೇಳ್ತೀನಿ ಅಂದರೆ, ಎಷ್ಟು ಜೋರಾಗಿ ಹೇಳ್ಕೊಂಡು ಹೋದ್ರೂ ತುಂಬ ಬಿಗಿನರ್ಸ್ಗಳಿಗೆ ಅಷ್ಟು ಬೇಗ ಅರ್ಥ ಆಗೋಲ್ಲ. ಈಗ ಇದನ್ನೆಲ್ಲ ನೋಡಿದ್ರಿ, ಹೇಗೆ ಸ್ವಿಂಗ್ ತೊಗೋಬೇಕು, ಇಲ್ಲೇ ನೋಡಿದ್ರಿ ಯಾಕೆ ಲೆಫ್ಟ್ ಸ್ವಿಂಗ್ ತೊಗೋಬೇಕು, ಇಲ್ಲೇ ನೋಡಿ. ಫಾರ್ ಎಕ್ಸಾಂಪಲ್ ಈ ರೈಟ್ ಸ್ವಿಂಗನ್ನು ನಾನು ಐಡಿಯಮ್ ಅಂತ ಕನ್ಸಿಡರ್ ಮಾಡ್ಕೊಳಕ್ಕೆ ಬರಲ್ಲ ಅಂದರೆ ಇಂಟರ್ನಲಲ್ಲಿ ಅಲ್ಲಿ ತೋರಿಸಿದ ಎಕ್ಸಾಂಪಲ್ ಪ್ರಕಾರ ಇಲ್ಲಿರೋ ಲೆಫ್ಟ್ ಸ್ವಿಂಗನ್ನೇ ನಾನು ಐಡಿಯಮ್ ಅಂತ ಕನ್ಸಿಡರ್ ಮಾಡ್ಕೋಬೇಕು ಅಂತ. ಮತ್ತು ಯಾವ ಸ್ವಿಂಗ್ ತೊಗೋಬೇಕು, ಯಾವ ಸ್ವಿಂಗ್ ತೊಗೋಬಾರ್ದು ಅಂತಲೂ ತೋರಿಸಾಯಿತು. ಒಂದು ಚಿಕ್ಕ ಎಕ್ಸಾಂಪಲಲ್ಲೂ ತೋರಿಸಾಯಿತು, ಸರಿನಾ? ಒಂದು ಬೇಸಿಕಲಿ ಅಪ್ ಟ್ರೆಂಡಲ್ಲಿ ಹೇಗಿರುತ್ತೆ, ಒಂದು ಡೌನ್ ಟ್ರೆಂಡಲ್ಲೂ ಇನ್ನೂ ರಿಸ್ಕಿಯಾಗಿ ಹೇಗೆ ಮಾಡಬೇಕಾಗತ್ತೆ. ಯಾಕೆಂದರೆ ಚಾರ್ಟ್ ನಿಮಗೆ ಅಷ್ಟು ಈಸಿಯಾಗಿರಲ್ಲ ಅಂದ್ಕೊಂಡಷ್ಟು. ಮಾರ್ಕಿಂಗು ಸ್ಟ್ರಕ್ಚರ್ ಮ್ಯಾಪಿಂಗೆ ಮೇಯ್ನ್ ಫೇಲ್ ಆಗೋದು ನಾವು ಸ್ಟ್ರಕ್ಚರ್ ಮ್ಯಾಪಿಂಗಲ್ಲೇ. ಅಲ್ಲಿಂದ ಫೇಲ್ ಆಗ್ತಾ ಹೋದಂಗೂ ನೆಕ್ಸ್ಟ್ ಬರುವಂಥ ಆರ್ಡರ್ ಬ್ಲಾಕ್ಸು, FVG, ಮಿಟಿಗೇಷನ್ ಬ್ಲಾಕ್ಸು, ಬ್ರೇಕರ್ ಬ್ಲಾಕ್ಸ್, ಇನ್ನೆಲ್ಲದರಲ್ಲೂ ಎಡವಟ್ಟು ಆಗ್ತಾ ಹೋಗ್ತೀವಿ. ಯಾಕೆಂದರೆ ಪ್ರಾಪರ್ ಯಾವ ಬ್ಲಾಕಿಂದ ಪ್ರೈಸ್ ಒಂದು ಪುಲ್ ಬ್ಯಾಕ್ ಅಥವಾ ರಿವರ್ಸ್ ಆಗ್ಬೋದು, ನಮ್ಮ ಎಂಟ್ರಿ ಸಿಗ್ಬೋದು ಅನ್ನೋದನ್ನೆಲ್ಲ ಕಲಿತಾ ಹೋಗೋದೆ ಆ ಬ್ಲಾಕ್ಸಲ್ಲಿ. ಬಟ್ ನಮಗೆ ಸ್ಟ್ರಕ್ಚರ್ ಮ್ಯಾಪಿಂಗಿಂದ ನಾವು ತಪ್ಪು ಮಾಡ್ತಾನೇ ಹೋದ್ವಿ ಅಂದ್ಬಿಟ್ರೆ ಅದು ಯಾವ ಕಾನ್ಸೆಪ್ಟೂ ನೆಟ್ಟಿಗೆ ಅರ್ಥ ಆಗೋಲ್ಲ. ಇಲ್ಲೊಂದು ಎಕ್ಸಾಂಪಲಲ್ಲಿ ನೋಡ್ತಾ ಇದ್ದೀರಾ, ಪ್ರೈಸ್ ಏನು ಮಾಡಿದೆ, ಇಲ್ಲಿಂದ ಒಂದು ಡೌನ್ ಬಂತು, ಒಂದು ಪುಲ್ ಬ್ಯಾಕ್ ಬಂತು. ನಾನು ಇದನ್ನು ಲೋವರ್ ಲೋ ಅಂತ ಮಾರ್ಕ್ ಮಾಡಲಿಲ್ಲ. ಯಾಕೆ ಮಾರ್ಕ್ ಮಾಡಿಲ್ಲ? ನನಗೆ ಐಡಿಯಮ್ ಆಗಿಲ್ಲ, ಸರಿನಾ? ಅಲ್ಲಿಂದ ಮತ್ತೊಂದು ಡೌನ್ ಬಂತು, ಈಗಲೂ ಕೂಡ ನಾನು ಲೋವರ್ ಲೋ ಅಂತ ಮಾರ್ಕ್ ಮಾಡಿಲ್ಲ. ಇಲ್ಲಿ ಎಕ್ಸಾಂಪಲಲ್ಲಿದೆ ಬಿಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಲೋವರ್ ಲೋ ಯಾಕೆ ಮಾರ್ಕ್ ಮಾಡಿಲ್ಲ ನಾನು? ಯಾಕೆ ಅಂದರೆ ನನಗೆ ಫಸ್ಟು ಇಲ್ಲಿ ಐಡಿಯಮ್ ಕನ್ಫರ್ಮೇಷನ್ ಆಗಿಲ್ಲ. ಇಲ್ಲಿರುವಂಥ ಲೆಫ್ಟ್ ಸ್ವಿಂಗ್, ಈ ಸ್ವಿಂಗ್ ಬರಲ್ಲ, ರೈಟ್ ಸ್ವಿಂಗ್ ತೊಗೋಬೇಡಿ, ಸರಿನಾ? ಲೆಫ್ಟ್ ಸ್ವಿಂಗನ್ನು ಬ್ರೇಕ್ ಮಾಡಿ ಐಡಿಯಮ್ನ ಕ್ರಿಯೇಟ್ ಮಾಡ್ತು ಅಂದಾಗ ನನಗೆ ಲೋವರ್ ಲೋ ಕನ್ಫರ್ಮೇಷನ್ ಆಗುತ್ತೆ, ಸರಿನಾ?
ಲೋವರ್ ಲೋ ಕನ್ಫರ್ಮೇಷನ್ ಆಗ್ತಿದ್ದಂಗೆ ನನಗೆ ಲೋವರ್ ಹೈ ಯಾವಾಗ ಕನ್ಫರ್ಮೇಷನ್ ಆಗುತ್ತೆ, ಪ್ರೈಸ್ ಬಂದುಬಿಟ್ಟು ಈ ಲೋವರ್ ಲೋನ ಬ್ರೇಕ್ ಮಾಡಿದಾಗ ಈ ಲೋವರ್ ಹೈ ಕನ್ಫರ್ಮೇಷನ್ ಆಗುತ್ತೆ. ಅಲ್ಲಿಗೆ ಈ ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಐಡಿಯಮ್ ಯೂಸ್ ಮಾಡಿಕೊಂಡು ಲೋವರ್ ಹೈಗಳನ್ನು ಮಾರ್ಕ್ ಮಾಡೋದು ಹೇಗೆ ಅಂತ ಜನರಲಾಗಿ ನೋಡಿದ್ರಿ, ಸರಿನಾ. ನೆಕ್ಸ್ಟು ಕಂಟಿನ್ಯೂಯೇಷನ್ ಆಗಬೇಕು ಅಂದರೆ ಇದೇ ಸ್ವಿಂಗ್ ತೊಗೊಂಬಿಟ್ಟು ಇಲ್ಲಿಂದ ಆಗಿದೆ, ಈ ನೆಕ್ಸ್ಟ್ ಏನಾದ್ರು ಪ್ರೈಸ್ ಇಫ್ ಇನ್ ಕೇಸ್ ಹಿಂಗೆ ಬಂದಿದೆ ಅಂದ್ಕೊಳ್ಳಿ, ಇದನ್ನು ಐಡಿಯಮ್ಮಾಗಿ ಕನ್ಸಿಡರ್ ಮಾಡ್ಕೊತೀವಿ ಅಂತ ಬರಲ್ಲ. ಆ್ಯಕ್ಚುಲಿ ನನಗೆ ಒಂದು ಸ್ವಿಂಗ್ ಕ್ರಿಯೇಟ್ ಆಗೋಕ್ಕೆ ಅಂತ ಬಿಡ್ಕೋಬೇಕು. ಈಗ ಇಲ್ಲಿಂದ ಬಂದಿದೆಯಾ, ಇದು ಒಂದು ಸ್ವಿಂಗೇನೆ, ಇಲ್ಲಿಂದ ಬಂದಂಥ ಸ್ವಿಂಗ್ ಒಂದು ಪುಲ್ ಬ್ಯಾಕ್ ತೊಗೊಂಡು ಈ ಸ್ವಿಂಗನ್ನು ವ್ಯಾಲಿಡ್ ಸ್ವಿಂಗ್ಸ್, ಇಲ್ಲೂ ಸ್ವಿಂಗ್ ಬರುತ್ತೆ, ಇಲ್ಲೂ ಸ್ವಿಂಗ್ ಬರುತ್ತೆ, ಎಷ್ಟೆಷ್ಟೋ ಸ್ವಿಂಗ್ಗಳನ್ನು ನಿಮ್ಮ ಕಣ್ಣಿಗೆ ಕಾಣ್ಬೋದು. ಬಟ್ ಆ ಸ್ವಿಂಗಲ್ಲೂ ವ್ಯಾಲಿಡ್ ಸ್ವಿಂಗ್ಸ್ ಹೇಗಿರುತ್ತೆ, ಇನ್ವ್ಯಾಲಿಡ್ ಏನಿರುತ್ತೆ ಅಂತ ನೋಡ್ತಾ ಹೋಗಂತ್ರಿ. ಈ ಸ್ವಿಂಗನ್ನು ಡೌನ್ ಬಂದಂಥ ಪ್ರೈಸು ಬ್ರೇಕ್ ಮಾಡಿ ನನಗೆ ಐಡಿಯಮನ್ನು ಕ್ರಿಯೇಟ್ ಮಾಡಿದೆ ಇಲ್ಲಿ, ಸರಿನಾ. ಐಡಿಯಮ್ ಕ್ರಿಯೇಟ್ ಆಗ್ತಿದ್ದಂಗೆ ನಾನು ಈ ಲೋವರ್ ಲೋನ ಮಾರ್ಕ್ ಮಾಡಿಕೊಂಡೆ. ಮತ್ತೆ ಬಂದಂಥ ಪ್ರೈಸು ಮೇಲೆ ಹೋಯಿತು, ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲೆ ಹೋಯಿತು. ಇದು ಯಾವುದು ನಾನು ಮಾರ್ಕ್ ಮಾಡಿರಲಿಲ್ಲ ಇನ್ನು. ಯಾವಾಗ ಮಾರ್ಕ್ ಮಾಡ್ತೀನಿ ಅಂದರೆ ಈ ಲೋವರ್ ಲೋನ ಪ್ರೈಸ್ ಇಲ್ಲಿ ಬ್ರೇಕ್ ಮಾಡಿದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಿದ್ದಂಗೆ ನನಗೆ ಲೋವರ್ ಹೈ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ, ನನಗೆ ಇದು ಸ್ಟ್ರಕ್ಚರ್ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿತ್ತು, ಸರಿನಾ. ಅಲ್ಲಿಂದ ನೆಕ್ಸ್ಟ್ ಏನಾಯಿತು, ಇಲ್ಲಿಗೆ ಬಂತು ಚೇಂಜ್ ಆಫ್ ಕ್ಯಾರೆಕ್ಟರ್. ಯಾವಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿದ್ದಂಗೆ ಲೋವರ್ ಹೈ ಕ್ರಿಯೇಟ್ ಆಗ್ತಿದ್ದಂಗೆ ಇಲ್ಲಿದ್ದು ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿಗೆ ಶಿಫ್ಟ್ ಆಯಿತು. ಆವಾಗ ನನಗೆ ಈಗ ಇಲ್ಲಿಂದನೇ ಬಂದಿದ್ದ ಪ್ರೈಸ್ ಸಡನ್ನಾಗಿ ಇಲ್ಲೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದ್ದರೆ ಇಲ್ಲಿಂದ ಟ್ರೆಂಡ್ ಮೇಲ್ಗಡೆ ಹೋಗ್ತಿತ್ತು. ಬಟ್ ಆಗಿಲ್ಲ, ಏನಾಗಿದೆ, ಲೋವರ್ ಲೋನ ಬ್ರೇಕ್ ಮಾಡಿದಾಗ ಮತ್ತೆ ಇಲ್ಲಿದ್ದ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿಗೆ ಬಂತು, ಸರಿನಾ. ಇಲ್ಲಿ ಪ್ರೈಸ್ ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿದ್ದಿದ್ದು ಲೋನು ಬ್ರೇಕ್ ಆದಾಗ ನನಗೇನಾಯ್ತು ಹೇಳಿ, ಹೊಸ ಲೋವರ್ ಲೋ ಬಂತು. ಹೊಸ ಲೋವರ್ ಲೋ ಬರ್ತಿದ್ದಂಗೆ ನೆಕ್ಸ್ಟ್ ಏನು ಮಾಡ್ಬೇಕು, ನಾನು ಐಡಿಯಮ್ ಆಗೋ ತನಕ ವೆಯ್ಟ್ ಮಾಡಬೇಕು, ಸರಿನಾ. ಪ್ರೈಸ್ ಏನು ಮಾಡ್ತು, ನಾನು ಅಂದ್ಕೊಂಡಂಗೆ ವೆಯ್ಟ್ ಮಾಡ್ತಿದ್ದಂಗೆ ಐಡಿಯಮ್ ಆಯಿತು, ಸರಿ, ಓಕೆ, ಡನ್. ಐಡಿಯಮ್ ಆಗ್ತಿದ್ದಂಗೆ ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಒಂದು ಸ್ವಲ್ಪ ಮೇಲೆ ಹೋಗುತ್ತೆ ಪ್ರೈಸ್, ಇಫ್ ಇನ್ ಕೇಸ್ ಇಲ್ಲಾಂದರೆ ಇಲ್ಲೇ ಸ್ವೀಪ್ ಆಗ್ತಿದ್ದಂಗೆ ಮತ್ತೆ ಪ್ರೈಸ್ ಬಂದು ಸೀದಾ ಈ ಲೋವರ್ ಲೋನ ಬ್ರೇಕ್ ಮಾಡಿದಾಗ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿದ್ದಂಗೆ ಹೊಸ ಇಲ್ಲಿ ಲೋವರ್ ಹೈ ಕ್ರಿಯೇಷನ್ ಆಗ್ತಿತ್ತು. ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿ ಶಿಫ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಹಾಗಾಗಿಲ್ಲ, ಏನಾಗಿದೆ, ಬಂದಂಥ ಪ್ರೈಸು ಐಡಿಯಮ್ಮು ಮಾಡ್ತಿದ್ದ ಜೊತೆಗೆ ಲೋವರ್ ಐನ ಬ್ರೇಕ್ ಮಾಡಿಬಿಟ್ಟಿದೆ. ಲೋವರ್ ಐನ ಬ್ರೇಕ್ ಮಾಡ್ತಿದ್ದಂಗೆ ಏನಾಯಿತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು. ಅಲ್ಲಿಗೆ ಡೌನ್ ಟ್ರೆಂಡಲ್ಲಿ ಇದ್ದಂಥ ಪ್ರೈಸು ಅಪ್ ಟ್ರೆಂಡಿಗೆ ಶಿಫ್ಟ್ ಆಗಿ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ ಗೊತ್ತಲ್ಲ, ಟ್ರೆಂಡ್ ಚೇಂಜ್ ಆಗುತ್ತೆ. ಡೌನ್ ಟ್ರೆಂಡಲ್ಲಿ ಇದ್ದಂಥ ಪ್ರೈಸು ಸಡನ್ ಅಪ್ ಟ್ರೆಂಡಿಗೆ ಹೋಗ್ಬೇಕಾರೆ ಈ ಲೋವರ್ ಐನ ಬ್ರೇಕ್ ಆಗಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ಅಪ್ ಟ್ರೆಂಡಿಗೆ ಶಿಫ್ಟ್ ಆಯಿತು. ಸರಿ ಆಯಿತು, ಅಪ್ ಟ್ರೆಂಡಿಗೆ ಶಿಫ್ಟ್ ಆಗ್ತಿದೆ ಅಂದ ತಕ್ಷಣವೇ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ, ನಮಗೆ ಹೈಯರ್ ಐ ಕನ್ಸಿಡರ್ ಆಗುತ್ತೆ. ನಾನು ಇದನ್ನೇ ಹೈಯರ್ ಐ ಅಂತ ಕನ್ಸಿಡರ್ ಮಾಡ್ಕೋಬೋದಾ, ಇಲ್ಲ. ಯಾಕೆ ಬರಲ್ಲ ಹೇಳಿ, ನನಗೆ ಐಡಿಯಮ್ಮೇ ಆಗಿಲ್ಲ ಇಲ್ಲಿ. ಐಡಿಯಮ್ ಆದರೆ ಮಾತ್ರ ಇಂಟರ್ನಲ್ಲಿ ನನಗೆ ಇದನ್ನು ಹೈಯರ್ ಐ ಅಂತೇಳಿ ಕನ್ಸಿಡರ್ ಮಾಡ್ಕೋಬೋದು, ಇಲ್ಲ ಅಂದರೆ ಕನ್ಸಿಡರ್ ಮಾಡ್ಕೊಳಕ್ಕೆ ಬರಲ್ಲ. ಈ ಲೋವರ್ ಐನ ಬ್ರೇಕ್ ಮಾಡಿದಾಗ ಹೊಸ ಹೈಯರ್ ಐ ಆಗಬೇಕಾಗಿತ್ತು, ಬಟ್ ನನಗಿಲ್ಲಿ ಐಡಿಯಮೇ ಆಗಲಿಲ್ದಿರೋದ್ರಿಂದ ನಾನು ಹೈಯರ್ ಐನ ಕನ್ಸಿಡರ್ ಮಾಡ್ಕೊಳಕ್ಕೆ ಬರಲ್ಲ. ಸರಿ ಬಿಡು, ವೆಯ್ಟ್ ಮಾಡೋಣ ಅಂತೇಳಿ ವೆಯ್ಟ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಯಾಕೆ ಅಂದರೆ ನಮಗೆ ಒಂದು ಸ್ವಿಂಗ್ ಕ್ರಿಯೇಟ್ ಆಗಿ ಐಡಿಯಮ್ ಆಗೋ ತನಕ ನಾವು ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡ್ಕೊಳಕ್ಕೆ ಆಗಲ್ಲ. ಸರಿ, ಇಲ್ಲಿಂದ ಪ್ರೈಸ್ ಬಂತು, ಆಗಿಲ್ಲ. ಬಂದಂಥ ಪ್ರೈಸು ಮತ್ತೆ ಒಂದು ಹೈ ಕ್ರಿಯೇಟ್ ಮಾಡಿ ಅದನ್ನು ಬ್ರೇಕ್ ಮಾಡಿದಾಗ ನನಗೆ ಐಡಿಯಮ್ ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದ ತಕ್ಷಣ ನಾನೇನು ಮಾಡ್ತೀನಿ, ಹೈಯರ್ ಐನ ಕನ್ಸಿಡರ್ ಮಾಡ್ಕೊತೀನಿ. ತಕ್ಷಣವೇ ಹೈಯರ್ ಲೋನ ನಾನು ಹೇಗೆ ಮಾರ್ಕ್ ಮಾಡ್ಕೊತೀನಿ, ಆವಾಗಲೇ ಹೇಳಿದೆ ನಿಮಗೆ, ಬಂದಂಥ ಒಂದು ಪ್ರೈಸ್ ಪುಲ್ ಬ್ಯಾಕ್ ಆಗಿ ಮೇಲೆ ಹೋದ ತಕ್ಷಣವೇ ಈ ಐನ ಬ್ರೇಕ್ ಮಾಡಿದ್ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯಿತು, ಹೊಸ ಹೈಯರ್ ಐ ಕ್ರಿಯೇಟ್ ಆಯಿತು. ಮತ್ತು ಹೊಸ ಹೈಯರ್ ಐ ಕ್ರಿಯೇಟ್ ಆಗ್ತಿದ್ದಂಗೆ ನಾನು ಈ ಹೈಯರ್ ಐನ ಹೇಗೆ ಮಾರ್ಕ್ ಮಾಡ್ತೀನಿ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿದ್ದಂಗೆ, ಸರಿನಾ. ಇದು ಐಡಿಯಮ್ ಬಿಡಿ, ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿದ್ದಂಗೆ ಈ ಹೈಯರ್ ಐನ ಮಾರ್ಕ್ ಮಾಡ್ತೀನಿ. ಹೇಗೆ ಮಾರ್ಕ್ ಮಾಡ್ತೀನಿ, ಇಲ್ಲಿ ಒಂದು ಐಡಿಯಮ್ ಅಂದರೆ ಇಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನಲ್ಲ ಅದೇ ಥರ ಇಂಟರ್ನಲ್ಲಿ, ಇದು ಎಕ್ಸ್ಟರ್ನಲ್ ಇರುತ್ತೆ, ಒಳಗಡೆ
ಪ್ರೈಸಲ್ಲಿ ಇಂಟರ್ನಲ್ಲಿ ಐ ಡಿ ಎಮ್ ಮಾರ್ಕ್ ಮಾಡ್ತಿರ್ತೀನಿ. ಇಂಟರ್ನಲ್ಲಿ ನನಗೆ ಇಲ್ಲೆಲ್ಲ ಒಳಗೆ ಒಂದು ಸ್ವಿಂಗ್ ಇದೆ ಅಂದ್ಕೊಳ್ಳಿ, ಇಲ್ಲ ಐ ಡಿ ಎಮ್ ಆಗ್ತಿದ್ದಂಗೆ ಹೈಯರ್ ಇದು ಮಾಡ್ತೀನಿ. ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗ್ತಿದ್ದಂಗೆ ಹೈಯರ್ ಲೋನ ಮಾರ್ಕ್ ಮಾಡ್ತೀನಿ. ಈ ಥರ ಒಂದು ಸ್ಟ್ರಕ್ಚರ್ ಮ್ಯಾಪಿಂಗನ್ನು ಯೂಶ್ವಲಿ ಮಾಡೋದು. ಬೇಸಿಕಲಿ ಜನ್ರಲಾಗಿ ಇದನ್ನು ಚಾರ್ಟಲ್ಲಿ ಹೋಗಿ ತೋರಿಸ್ಬೋದು, ಬಟ್ ಅಷ್ಟು ಈಸಿಯಾಗಿ ಯಾವುದೂ ಅರ್ಥ ಆಗೋಲ್ಲ. ನೀವು ಟೈಮ್ ಕೊಟ್ಕೊಂಡು ಒಂದೊಂದೇ ಅರ್ಥ ಮಾಡ್ಕೊತ ಹೋದ್ರೇ ನಿಮಗೆ ಅರ್ಥ ಆಗೋದು. ಯೂಶ್ವಲಿ ನೀವು ಎಲ್ಲಿ ಹುಡುಕಿದ್ರೂ ಅಷ್ಟು ಈಸಿಯಾಗಿ ಕನ್ನಡದಲ್ಲಿ ಅದು ಯೂಟ್ಯೂಬಲ್ಲಿ ಸಿಗೋದು ಭಾಳ ಕಷ್ಟ. ನಾನು ಯೂಶ್ವಲಿ ನನ್ನ ಟ್ರೇಡಿಂಗು ನನ್ನೊಂದು ಇದೇ ಸಾಕಾಗಿತ್ತು. ಬಟ್ ಈ ಯೂಟ್ಯೂಬ್ ಮಾಡಿ ಇಷ್ಟು ಫ್ರೀ ಆಗಿ ನಾನು ಇಷ್ಟೊಂದು ರಾತ್ರಿಯೆಲ್ಲ ಕೂತ್ಕೊಂಡು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಅಂದರೆ ಅದು ವಿಚಾರನೇ ಬೇರೆ ಬಿಡಿ, ಹೋಗಲಿ. ಬೇರೆಯವರಾದರೆ ಇದೇ ರಿಲೇಟೆಡಲ್ಲಿ ಕೋರ್ಸ್ ಅಂತೆ ಅದು ಇದು ಅಂತ ಸೆಲ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಬಟ್ ನನ್ನ ಒಂದು ಇಂಟೆನ್ಷನ್ ಏನಿತ್ತು ಅಂದರೆ ಫ್ರೀಯಾಗಿ ಇನ್ಫಾರ್ಮೇಷನ್ಗಳನ್ನು ಎಲ್ರಿಗೂ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋದು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ ಬಿಡಿ. ಈಗ ಇದನ್ನು ಜನ್ರಲಾಗಿ ನೀವು ಒಂದು ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಹೇಗೆ ಅಂತೆಲ್ಲ ನೋಡಿದ್ರಿ. ಬಟ್ ಈ ಪ್ರಾಪರಾಗಿರೋ ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ಸ್ವಿಂಗ್ಸ್ಗಳನ್ನು ನೋಡಬೇಕು ಒಂದು. ಬಟ್ ಈ ಸ್ವಿಂಗ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಯೂಶ್ವಲಿ ಈ ಒಂದು ನಾನು ಕಲಿಬೇಕಾದ್ರೆ ನನಗೂ ಗೊತ್ತಿರಲಿಲ್ಲ. ಯೂಶ್ವಲಿ ಸ್ವಿಂಗ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅಂದರೆ ಬಿಗಿನರ್ಸ್ಗಳಿಗೆ, ಯಾರು ತಿಳಿದಂಥವ್ರಿಗೆ ಅಂತ ಅಲ್ಲ ಹೇಳ್ತಿಲ್ಲ, ಬಿಗಿನರ್ಸ್ ಕೆಲವೊಬ್ಬರೆಲ್ಲ ನೋಡ್ತಿರೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ ಸ್ವಿಂಗ್ ಅಂದರೆ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ. ಇಲ್ಲೊಂದು ನೀವೊಂದು ಎಕ್ಸಾಂಪಲ್ ನೋಡ್ತಿದ್ದೀರಾ, ಒಂದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುವಂಥ ಒಂದು ಸ್ವಿಂಗ್ ಹೇಗಿರುತ್ತೆ ಅಂತ. ನಾನು ಆವಾಗಲೇ ಹೇಳಿದಾಗೆ ಪ್ರೈಸ್ ಯಾವಾಗಲೂ ನನಗೆ ಡಯಾಗ್ನಲಿ ಮೂವ್ ಆಗ್ತಿರಲ್ಲ, ಕರೆಕ್ಟಾ? ಒಂದು ಹಿಂಗೇ ಹೋಗ್ತಿರಲ್ಲ. ಹಂಗಾದಾಗ ನಾವು ಐಡೆಂಟಿಫೈ ಈಸಿ ಆಗುತ್ತೆ. ಪ್ರೈಸ್ ಮೂವ್ ಆಗೋ ಸ್ಟೈಲೇ ಹೀಗಿರುತ್ತೆ. ಬಟ್ ನಮ್ಗೆ ಅದೇ ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಕಷ್ಟ ಆಗ್ತಿರುತ್ತೆ, ಯಾವುದು ಹೈ ಯಾವುದು ಲೋ ಏನು ಸ್ವಿಂಗ್ ಅಂತ. ಇಲ್ಲೊಂದು ಸ್ವಿಂಗ್ ಎಕ್ಸಾಂಪಲ್ ಹೇಗೆ ಅಂತ ತೋರಿಸ್ಬೇಕು ಅಂದರೆ, ಪ್ರೈಸ್ ಇಲ್ಲಿಂದ ಒಂದು ಅಪ್ವರ್ಡ್ ಮೂಮೆಂಟ್ ಕೊಡ್ತು. ಸೆಕೆಂಡ್ ಕ್ಯಾಂಡಲು ತಕ್ಷಣವೇ ಇಲ್ಲಿಂದ ಒಂದು ಮೂಮೆಂಟ್ ಕೊಟ್ಟಿದೆ. ಬಟ್ ಥರ್ಡ್ ಕ್ಯಾಂಡಲ್ ಏನು ಮಾಡಿದೆ, ಇಲ್ಲಿ ಪ್ರೀವಿಯಸ್ ಇರೋ ಸೆಕೆಂಡ್ ಕ್ಯಾಂಡಲ್ನ ಲೋ ಲಿಕ್ವಿಡಿಟಿ ತಿಂದು ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಈ ಎರಡು ಕ್ಯಾಂಡಲ್ನು ಬ್ರೇಕ್ ಮಾಡಿ ಕಂಪ್ಲೀಟಾಗಿ ಇದರ ಹೈನ ಬ್ರೇಕ್ ಮಾಡಿಬಿಟ್ಟು ಕ್ಯಾಂಡಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಸರಿನಾ? ಇದು ಹೇಗೆ ಸ್ವಿಂಗ್ ಅಂತೀರಾ? ಇಲ್ಲಿ ನೋಡಿ, ಪ್ರೈಸ್ ಈಗೊಂದು ಅಪ್ ಟ್ರೆಂಡ್ ಮೂಮೆಂಟ್ ಕೊಡ್ತಿದ್ಯಾ, ಸರಿನಾ? ಈ ಕ್ಯಾಂಡಲ್ ಲೋ ಲಿಕ್ವಿಡಿಟಿ ಅಂದರೆ ಒಂದು ಪುಲ್ ಬ್ಯಾಕ್ ಬಂದು ಮತ್ತೆ ಆ ಒಂದು ಹೈನ ಬ್ರೇಕ್ ಮಾಡಿದಾಗಲೇ ನಮಗೆ ಅದೊಂದು ಸ್ವಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಏನು, ಕ್ಯಾಂಡಲ್ ಕಂಪ್ಲೀಟಾಗಿ ಕ್ಲೋಸ್ ಆದರೆ ಮಾತ್ರ ನಮಗೆ ಏನಂತ ಕನ್ಸಿಡರ್ ಮಾಡಬೇಕು, ಸ್ವಿಂಗ್ ಅಂತ ಕನ್ಸಿಡರ್ ಮಾಡಬೇಕು. ಇಫ್ ಇನ್ ಕೇಸ್ ಏನಾದರೂ ಅದು ಈ ಥರ ವಿಕ್ಕ ಕ್ರಿಯೇಟ್ ಮಾಡಿತ್ತಂದರೆ ಇದು ಸ್ವಿಂಗ್ ಆಗೋಲ್ಲ, ವ್ಯಾಲಿಡ್ ಸ್ವಿಂಗ್ ಅಲ್ಲ. ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಮುಂದೆ. ಕಂಪ್ಲೀಟಾಗಿ ಈ ಥರ ಕ್ಲೋಸ್ ಮಾಡಿದಾಗ ನನಗೆ ಅದೊಂದು ವ್ಯಾಲಿಡ್ ಸ್ವಿಂಗ್ ಆಗ್ತಾ ಹೋಗುತ್ತೆ. ಇದು ಒಂದು ನಾರ್ಮಲ್ಲಾಗಿ ಸ್ವಿಂಗ್ ಹೇಗೆ ನಾವು ನೋಡ್ತೀವಿ ಅನ್ನೋದು ಒಂದು. ಇದೇ ಉಲ್ಟಾ ಡೌನ್ ಟ್ರೆಂಡಲ್ಲಿ ನಮಗೆ ಈ ಥರ ಡೌನ್ ಬಂದುಬಿಟ್ಟು ಹೈ ಮಾಡಿಕೊಂಡು ಪ್ರೈಸ್ ಈ ಥರ ಡೌನ್ ಬರ್ತಿರುತ್ತಾ, ಒಂದು ಪುಲ್ ಬ್ಯಾಕ್ ಮಾಡಿಕೊಂಡು ಇಲ್ಲಿ ಪ್ರೀವಿಯಸ್ ಇರುವಂಥ ಲೋವರ್ ಸ್ವಿಂಗನ್ನು ಬ್ರೇಕ್ ಮಾಡಿ ಕಂಪ್ಲೀಟ್ ಆದಾಗಲೇ ಒಂದು ಸ್ವಿಂಗ್ ಕ್ರಿಯೇಟ್ ಆಗುತ್ತೆ. ಈ ಥರ ಸ್ವಿಂಗನ್ನು ಇದು ಮಾಡೋದು. ಬಟ್ ಈ ಐ ಡಿ ಎಮ್ಮಲ್ಲಿ ನನಗೆ ವ್ಯಾಲಿಡ್ ಸ್ವಿಂಗು ಇನ್ವ್ಯಾಲಿಡ್ ಸ್ವಿಂಗ್ ಅಂದರೆ ಏನು, ಅದು ಯಾವ ಥರ ಇರುತ್ತೆ ಅನ್ನೋದನ್ನು ಒಂದು ಚಿಕ್ಕ ಎಕ್ಸಾಂಪಲಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಏನು ಹೇಳಿದ್ವಲ್ಲ ನಾವು, ವ್ಯಾಲಿಡ್ ಸ್ವಿಂಗ್, ವ್ಯಾಲಿಡ್ ಪುಲ್ ಬ್ಯಾಕ್ಸ್ ಇದೆ, ಅದೊಂದು ವ್ಯಾಲಿಡ್. ಒಂದು ಬೇಸಿಕ್ಕಾಗಿ 6 ಥರ ಬರುತ್ತೆ ವ್ಯಾಲಿಡು. ಈ ಕಡೆ ಇದೆ ಇದು ಇನ್ವ್ಯಾಲಿಡ್, ಒಂದು 6 ಥರ ಇದೆ. ಕ್ಯಾಂಡಲ್ಸ್ಗಳಲ್ಲಿ ನಾವು ಅದನ್ನು ಹೇಗೆ ರೀಡ್ ಮಾಡ್ತೀವಿ ಅನ್ನೋದನ್ನು. ಫಸ್ಟ್ ವ್ಯಾಲಿಡ್ ಹೇಗೆ ಅಂದರೆ, ಅಲ್ಲೇ ನಾನು ಕೆಳಗಡೆ ಸ್ವಿಂಗ್ ಕ್ರಿಯೇಟ್ ಆಗಬೇಕಾದ್ರೆ ಪುಲ್ ಬ್ಯಾಕ್ಸ್ ಹೇಗಿರುತ್ತೆ ಅಂತ ಹೇಳಿದ್ನಲ್ಲ. ಪ್ರೈಸು ಒಂದು ಅಪ್ ಮೂಮೆಂಟ್ ಕೊಟ್ಟಿದೆ, ಯಾವುದು ಫಸ್ಟ್ ಕ್ಯಾಂಡಲ್. ಸೆಕೆಂಡ್ ಕ್ಯಾಂಡಲು ಆ ಒಂದು ಪ್ರೀವಿಯಸ್ ಹೈನ ಮೇಲ್ಗಡೆ ಹೋಗಿಬಿಟ್ಟು ತಕ್ಷಣವೇ ಥರ್ಡ್ ಕ್ಯಾಂಡಲ್ ಏನಾಗಿದೆ
ಈ ಸೆಕೆಂಡ್ ಕ್ಯಾಂಡಲ್ಲೋನ ಲಿಕ್ವಿಡಿಟಿ ತಿಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ಈ ಲಿಕ್ವಿಡಿಟಿ ಕಾನ್ಸೆಪ್ಟಲ್ಲಿ ನಿಮಗೆ ಅರ್ಥ ಆಗುತ್ತೆ. ಈ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡ್ಕೊಂಡಿದೆ, ಸರಿನಾ? ಈ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡ್ಕೊಂಡಿದ್ದು ಕ್ಯಾಂಡಲ್ಲು ಫೋರ್ತ್ ಕ್ಯಾಂಡಲಲ್ಲಿ, ಆ ಕ್ಯಾಂಡಲ್ ತಕ್ಷಣವೇ ಏನು ಹೋಗಿಲ್ಲ, ಲೋ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿ. ಫೋರ್ತ್ ಕ್ಯಾಂಡಲಲ್ಲಿ ನನಗೆ ಥರ್ಡ್ ಮತ್ತು ಸೆಕೆಂಡ್ ಕ್ಯಾಂಡಲ್ಗಳದ್ದು ಹೈನೂ ಬ್ರೇಕ್ ಮಾಡಿ ಕ್ಯಾಂಡಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದೆ ಇಲ್ಲಿ. ಆವಾಗ ಇದನ್ನು ಒಂದು ವ್ಯಾಲಿಡ್ ಪುಲ್ ಬ್ಯಾಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಫಸ್ಟ್ ಟೈಪ್ ಅರ್ಥ ಆಯಿತಾ? ಸೆಕೆಂಡ್ ಟೈಪ್ ಹೇಗಿದೆ ಅಂದರೆ, ಫಸ್ಟ್ ಕ್ಯಾಂಡಲ್ ಒಂದು ಅಪ್ ಮೂಮೆಂಟ್ ಕೊಟ್ಟಿದೆ, ಸೆಕೆಂಡ್ ಕ್ಯಾಂಡಲ್ಲು ಫಸ್ಟ್ ಕ್ಯಾಂಡಲ್ನ ಹೈನು ಲೈಟಾಗಿ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ. ಬಟ್ ಥರ್ಡ್ ಕ್ಯಾಂಡಲ್ ಏನಾಗಿದೆ, ಪ್ರೀವಿಯಸ್ ಸೆಕೆಂಡ್ ಕ್ಯಾಂಡಲ್ಲು ಲೋ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿದ್ದು ತಕ್ಷಣವೇ ಫಸ್ಟ್ ಅಂದರೆ ಸೆಕೆಂಡ್ ಕ್ಯಾಂಡಲ್ಲು ಹೈನು ಗ್ರ್ಯಾಬ್ ಮಾಡಿದೆ, ಬಂದುಬಿಟ್ಟು ಸೆಕೆಂಡ್ ಕ್ಯಾಂಡಲ್ಲು ಲೋನ ಗ್ರ್ಯಾಬ್ ಮಾಡಿಬಿಟ್ಟು ಕ್ಲೋಸ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಾಗಿದೆ, ನನಗೆ ಇಲ್ಲಿ ಕ್ಯಾಂಡಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿರಲಿಲ್ಲ. ತಕ್ಷಣ ಏನಾಗಿದೆ, ಫೋರ್ತ್ ಕ್ಯಾಂಡಲ್ಲು ಬಂದುಬಿಟ್ಟು ಈ ಎರಡು ಹೈ ಏನಿತ್ತಲ್ಲ ಅದನ್ನು ಬ್ರೇಕ್ ಮಾಡಿ ಕ್ಯಾಂಡಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದಾಗ ಇದು ನನಗೊಂದು ವ್ಯಾಲಿಡ್ ಪುಲ್ ಬ್ಯಾಕ್ ಮತ್ತು ವ್ಯಾಲಿಡ್ ಸ್ವಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಥರ್ಡ್ ಎಕ್ಸಾಂಪಲಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಇಲ್ಲಿಂದ ಇನ್ನೂ ಡೌಟು, ಇಲ್ಲಿ ತನಕನೇ ಕಷ್ಟ ಆಗ್ತಿರುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ, ಇಲ್ಲಿಂದ ಇನ್ನೂ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಫಸ್ಟ್ ಕ್ಯಾಂಡಲ್ ಆಯಿತಾ, ಸೆಕೆಂಡ್ ಕ್ಯಾಂಡಲ್ ಈ ಕ್ಯಾಂಡಲ್ ಹೈನ ಬ್ರೇಕ್ ಮಾಡಿದೆ, ಥರ್ಡ್ ಕ್ಯಾಂಡಲ್ ಏನಾಗಿದೆ, ಇತ್ಲಾಗೆ ಹೈನೂ ಬ್ರೇಕ್ ಮಾಡಿಲ್ಲ, ಇತ್ಲಾಗೆ ಲೋನೂ ಬ್ರೇಕ್ ಮಾಡಿಲ್ಲ, ಒಳಗೇ ಆಗಿದೆ. ಈ ಥರ ಕ್ಯಾಂಡಲ್ಸ್ಗಳಿಗೆ ನಾವೇನಂತೀವಿ, ಇನ್ಸೈಡ್ ಬಾರ್ ಅಂತೀವಿ. ಅಂದರೆ ಪ್ರೀವಿಯಸ್ ಇರುವ ಕ್ಯಾಂಡಲ್ನ ಅಟ್ಲೀಸ್ಟು ಇಫ್ ಇನ್ ಕೇಸ್ ಇದರ ಹೈನರ್ ಈ ಥರ ಬ್ರೇಕ್ ಮಾಡಿದರೆ ಇದು ಇನ್ಸೈಡ್ ಬಾರ್ ಅಂತ ಕನ್ಸಿಡರ್ ಆಗಲ್ಲ. ಬಟ್ ಇದ್ರ ಒಳಗೆ ಇರೋದ್ರಿಂದ ಇದು ಇನ್ಸೈಡ್ ಬಾರ್ ಆಗಿದೆ ಕ್ಯಾಂಡಲ್, ಸರಿನಾ? ಇಲ್ಲಿ ಮೇಲ್ಗಡೆ ಹೈ ಲಿಕ್ವಿಡಿಟಿನೂ ಇದಾಗಿಲ್ಲ, ಲೋನು ತಿಂದಿಲ್ಲ. ಬಟ್ ಥರ್ಡ್ ಕ್ಯಾಂಡಲ್ನಿಂದ ಫೋರ್ತ್ ಕ್ಯಾಂಡಲ್ ಬಂದಿರೋ ಕ್ಯಾಂಡಲ್ ಏನು ಮಾಡಿದೆ, ಆ ಕ್ಯಾಂಡಲ್ ಲೋ ಲಿಕ್ವಿಡಿಟಿ ತಿಂದಿದೆ. ಬಟ್ ನಮಗೆ ವ್ಯಾಲಿಡ್ ಸ್ವಿಂಗ್ ಆಗಬೇಕು, ವ್ಯಾಲಿಡ್ ಪುಲ್ ಬ್ಯಾಕ್ ಆಗಬೇಕು ಅಂದರೆ ಏನು ಮಾಡಬೇಕು, ಆ ಹೈನು ಬ್ರೇಕ್ ಆಗಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಬರೀ ಅಲ್ಲಿ ಟಚ್ ಆಗೋದ್ರಿಂದ ಬರಲ್ಲ. ಬಟ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಂದರೆ ನನಗೆ ಅಪ್ ಟ್ರೆಂಡಲ್ಲಾಗಿರ್ಬೋದು, ಡೌನ್ ಟ್ರೆಂಡಲ್ಲಾಗಿರ್ಬೋದು, ಆ ಒಂದು ಸ್ವಿಂಗ್ ಕನ್ಸಿಡರ್ ಆಗಬೇಕಂದ್ರೆ ಈ ಥರ ಬರಬೇಕು. ಬಟ್ ಇಲ್ಲಿ ನನಗೇನಾಗಿದೆ, ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಇದು ಥರ್ಡ್ ಫೋರ್ತ್ ಅಂತಲೇ ಎಕ್ಸಾಂಪಲ್ ತೊಗೊಳ್ತೀನಿ ಅಂದ್ರೂ ಬರಲ್ಲ. ಇದು ಇಷ್ಟು ಸೇರಿ ಒಂದೇ ಕ್ಯಾಂಡಲ್, ಫಸ್ಟು ಸೆಕೆಂಡು ಥರ್ಡು ಈ ಥರ ಕನ್ಸಿಡರ್ ಮಾಡಬೇಕು. ಬಟ್ ಈ ಥರ್ಡ್ ಕ್ಯಾಂಡಲ್ ಏನಾಗಿದೆ, ಈ ಸೆಕೆಂಡ್ ಕ್ಯಾಂಡಲ್ ಏನಿತ್ತಲ್ಲ ತಕ್ಷಣವೇ ಅದನ್ನು ಬ್ರೇಕ್ ಆಗಿ ಕಂಪ್ಲೀಟ್ ಕ್ಲೋಸ್ ಆಗಿ ನನಗೆ ಒಂದು ವ್ಯಾಲಿಡ್ ಪುಲ್ ಬ್ಯಾಕ್ ಕೊಟ್ಟಿದೆ. ನೆಕ್ಸ್ಟು ಫೋರ್ತ್, ಇಲ್ಲೇನಾಗಿದೆ, ಫಸ್ಟ್ ಕ್ಯಾಂಡಲ್ ಸೆಕೆಂಡ್ ಕ್ಯಾಂಡಲ್ಲು ಸಮೇತ ಅದರ ಹೈ ಬ್ರೇಕ್ ಮಾಡ್ತು. ಥರ್ಡ್ ಕ್ಯಾಂಡಲಲ್ಲಿ ಏನಾಗಿದೆ, ಇಲ್ಲೂ ಕೂಡ ಅದರ ಹೈ ಬ್ರೇಕ್ ಮಾಡಿದೆ. ಬಟ್ ಯಾವ ಕ್ಯಾಂಡಲ್ಲು ಸಹ ಪ್ರೀವಿಯಸ್ ಇರುವ ಕ್ಯಾಂಡಲ್ ಲೋ ಲಿಕ್ವಿಡಿಟಿ ಗ್ರ್ಯಾಬೇ ಮಾಡಿಲ್ಲ. ಈಗ ಇಲ್ಲಿ ನೋಡಿದ್ರೆ ಇಲ್ಲೂ ಜಸ್ಟ್ ಅ ಸೆಕೆಂಡ್, ಫೋರ್ತ್ ಕ್ಯಾಂಡಲಲ್ಲಿ ಏನಾಗಿದೆ ಅಂದರೆ, ಈ ಕ್ಯಾಂಡಲ್ಸ್ಗಳಲ್ಲಿ ನೀವೆಲ್ಲ ಯೂಶ್ವಲಿ ನೋಡಿದ್ರಿ, ಪ್ರೀವಿಯಸ್ ಕ್ಯಾಂಡಲ್ಸ್ಗಳಿಂದ ಲೋ ಲಿಕ್ವಿಡಿಟಿ ಗ್ರ್ಯಾಪ್ ಆದ ನೆಕ್ಸ್ಟ್ ಕ್ಯಾಂಡಲ್ ಅಥವಾ ಅದರ ನೆಕ್ಸ್ಟ್ ಕ್ಯಾಂಡಲ್ಸ್ಗಳು ಅದ್ರದ್ದು ಹೈ ಲಿಕ್ವಿಡಿಟಿನೂ ಗ್ರ್ಯಾಬ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಆದಾಗ ವ್ಯಾಲಿಡ್ ಆಗಿತ್ತು. ಬಟ್ ಇಲ್ಲಿ ಏನಾಗಿತ್ತು ನನಗೆ ಅಂದರೆ, ಫಸ್ಟು ಸೆಕೆಂಡ್ ಥರ್ಡಲ್ಲೂ ಸಹ ಪ್ರೀವಿಯಸ್ ಕ್ಯಾಂಡಲ್ಸ್ಗಳಿಂದ ಲೋಗಳು ಯಾವುದೂ ಲಿಕ್ವಿಡಿಟಿ ಗ್ರ್ಯಾಬ್ ಆಗಿರಲಿಲ್ಲ. ತಕ್ಷಣವೇ ಏನಾಗಿದೆ, ಫೋರ್ತ್ ಕ್ಯಾಂಡಲ್ಲು ಥರ್ಡ್ ಕ್ಯಾಂಡಲ್ ಲೋ ಲಿಕ್ವಿಡಿಟಿನೂ ಗ್ರ್ಯಾಬ್ ಆಗಿ ತಕ್ಷಣವೇ ಅದರ ಹೈನು ಬ್ರೇಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದೆ ಕ್ಯಾಂಡಲ್ ಕಂಪ್ಲೀಟಾಗಿ. ಆವಾಗ ಇದು ಸಹ ನನಗೆ ವ್ಯಾಲಿಡ್ ಸ್ವಿಂಗ್ ಆಗುತ್ತೆ. ಇಲ್ಲಿಂದ ಬಂದಂಥ ಪ್ರೈಸು ಇದರ ಲೋ ಲಿಕ್ವಿಡಿಟಿ ಕಲೆಕ್ಟ್ ಮಾಡಿಬಿಟ್ಟು ಪುಲ್ ಬ್ಯಾಕಿಂದ ಮೇಲೆ ಹೋಗಿರೋದ್ರಿಂದ ಇದು ಒಂದು ವ್ಯಾಲಿಡ್ ಸ್ವಿಂಗು. ಫಿಫ್ತ್ ಬಂದುಬಿಟ್ಟು ಫಸ್ಟ್ ಕ್ಯಾಂಡಲು, ಸೆಕೆಂಡ್ ಕ್ಯಾಂಡಲು, ಥರ್ಡು ಇಲ್ಲಿ ಹೇಳಿದಾಗೆ ಅದು ಇನ್ಸೈಡ್ ಬಾರ ಆಗಿದೆ.
ಬಟ್ ಫೋರ್ತ್ ಕ್ಯಾಂಡಲ್ ಏನು ಮಾಡಿಬಿಟ್ಟಿದೆ, ಈ ಸೆಕೆಂಡ್ ಕ್ಯಾಂಡಲ್ ಇದು ಎರಡೂ ಸೇರಿ ಸೆಕೆಂಡ್ ಕ್ಯಾಂಡಲ್ ಇದು. ಯಾಕೆಂದರೆ ಈ ಕ್ಯಾಂಡಲ್ ಕನ್ಸಿಡರ್ ಆಗಲ್ಲ, ಯಾಕೆಂದರೆ ಈ ಕ್ಯಾಂಡಲ್ ಒಳಗೆ ಬರೋದ್ರಿಂದ ಇದ್ರ ಹೈನೂ ಬ್ರೇಕ್ ಆಗಿಲ್ಲ, ಲೋನೂ ಬ್ರೇಕ್ ಆಗದಿರೋದ್ರಿಂದ ಎರಡೂ ಸೇರಿ ಒಂದೇ ಕ್ಯಾಂಡಲನ್ನಾಗಿ ಕನ್ಸಿಡರ್ ಮಾಡ್ತೀವಿ ಇನ್ಸೈಡ್ ಬಾರ್. ಬಟ್ ಈ ಇನ್ಸೈಡ್ ಬಾರ್ ಅಂದರೆ ಈ ಸೆಕೆಂಡ್ ಕ್ಯಾಂಡಲ್ನ ಲೋ ಲಿಕ್ವಿಡಿಟಿನೂ ಗ್ರ್ಯಾಬ್ ಮಾಡಿ ಮತ್ತು ಅದರ ಹೈ ಹೋಗಿ ಕ್ಲೋಸ್ ಮಾಡಿರೋದ್ರಿಂದ ಇದು ಒಂದು ವ್ಯಾಲಿಡ್ ಸ್ವಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ವ್ಯಾಲಿಡ್ ಸ್ವಿಂಗ್ ಸಿಕ್ಸ್ತು. ಪ್ರೈಸು ಫಸ್ಟು ಸೆಕೆಂಡು ಎರಡು ಕ್ಯಾಂಡಲ್ಲು ಅಪ್ ಮೂಮೆಂಟಲ್ಲೇ ಹೋಗ್ತಾಯಿತ್ತು. ಬಟ್ ಥರ್ಡ್ ಕ್ಯಾಂಡಲ್ ಲೋ ಲಿಕ್ವಿಡಿಟಿ ಗ್ರ್ಯಾಬ್ ಆಗಿ ಕಂಪ್ಲೀಟ್ ಕ್ಲೋಸು ಅಪ್ಪಲ್ಲಾಗಿಲ್ಲ. ಏನಾಗಿದೆ, ಅದು ಈ ಕ್ಯಾಂಡಲ್ ಒಳಗೇ ಕ್ಲೋಸ್ ಆಗಿಬಿಟ್ಟಿದೆ. ಬಟ್ ನಾವೇನು ಮಾಡಬೇಕು, ನೆಕ್ಸ್ಟ್ ಕ್ಯಾಂಡಲ್ ಕಂಪ್ಲೀಟಾಗಿ ಈ ಪ್ರೀವಿಯಸ್ ಇರೋ ಲೋನೂ ಗ್ರ್ಯಾಬ್ ಆಗಿ ಆ ಒಂದು ಹೈನೂ ಗ್ರ್ಯಾಬ್ ಆಗಿ ಕಂಪ್ಲೀಟ್ ಕ್ಲೋಸ್ ಆದಾಗ ಮಾತ್ರ ನಮಗೆ ಅದೊಂದು ವ್ಯಾಲಿಡ್ ಸ್ವಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ನಮಗೆ ವ್ಯಾಲಿಡ್ ಸ್ವಿಂಗ್ ಆಗಲ್ಲ. ಇದು ಒಂದು 6 ವ್ಯಾಲಿಡ್ ಪುಲ್ ಬ್ಯಾಕ್ಸು ಜನರಲಾಗಿ. ಈಗ ಇನ್ವ್ಯಾಲಿಡ್ ಪುಲ್ ಬ್ಯಾಕ್ಸ್ ಯಾವ ಥರ ಇರುತ್ತೆ ಅಂತಲೂ ನೋಡೋಣ ಬನ್ನಿ. ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್. ಇಲ್ಲೇನಾಗಿದೆ, ಫಸ್ಟ್ ಕ್ಯಾಂಡಲ್ನ ಹೈ ಬ್ರೇಕ್ ಮಾಡಿದೆ. ಬಟ್ ಥರ್ಡ್ ಕ್ಯಾಂಡಲ್ ಏನಾಗಿದೆ, ಈ ಸೆಕೆಂಡ್ ಕ್ಯಾಂಡಲ್ನ ಲೋ ಲಿಕ್ವಿಡಿಟಿನೂ ತಿಂದಿಲ್ಲ, ಹೈ ಲಿಕ್ವಿಡಿಟಿನೂ ತಿಂದಿಲ್ಲ. ಬಟ್ ಫೋರ್ತ್ ಕ್ಯಾಂಡಲ್ ಏನಾಗಿದೆ, ಈ IFS ಅಂದರೆ ಈ ಫೋರ್ತ್ ಕ್ಯಾಂಡಲ್ಲು ಈ ಎರಡು ಕ್ಯಾಂಡಲ್ ಸೇರಿ ಒಂದು ಕ್ಯಾಂಡಲ್ ಆಗಿರುತ್ತೆ. ಯಾಕೆಂದರೆ ಇನ್ಸೈಡ್ ಬಾರ್ ಆಗಿರುತ್ತಲ್ಲ. ಫೋರ್ತ್ ಕ್ಯಾಂಡಲ್ ಏನು ಮಾಡಿದೆ, ಈ ಪ್ರೀವಿಯಸ್ ಇರುವಂಥ ಹೈನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದೆ. ಈಗ ಜನರಲಾಗಿ ನೀವು ನೋಡ್ತಿರೋ ಪ್ರಕಾರ ಆಗಿದೆಯಲ್ಲ ಇದು ಅಂತ ಅಂದ್ಕೋಬೋದು ವ್ಯಾಲಿಡ್ಡು. ಯಾಕಾಗಿಲ್ಲ ಅಂತ ಹೇಳ್ತೀನಿ ಅಂದರೆ, ಪ್ರೀವಿಯಸ್ ಇರುವ ಸೆಕೆಂಡ್ ಕ್ಯಾಂಡಲ್ನ ಲೋ ಲಿಕ್ವಿಡಿಟಿ ಗ್ರ್ಯಾಬ್ ಆಗೇ ಇಲ್ಲ. ಅಟ್ಲೀಸ್ಟ್ ಈ ಕ್ಯಾಂಡಲ್ ಆದರೂ ಗ್ರ್ಯಾಬ್ ಮಾಡಿತ್ತು ಅಂದರೆ ಕನ್ಸಿಡರ್ ಮಾಡ್ಬೋದಿತ್ತು, ಅಥವಾ ಈ ಕ್ಯಾಂಡಲ್ ಆದರೂ ಗ್ರ್ಯಾಬ್ ಆಗಿದ್ದರೆ ವ್ಯಾಲಿಡ್ ಸ್ವಿಂಗ್ ಕನ್ಸಿಡರ್ ಅಂತ ಮಾಡ್ಬೋದಿತ್ತು. ಬಟ್ ಅದು ಆಗಿಲ್ಲ. ಹೀಗೆ ಇರೋದ್ರಿಂದ ಇದು ವ್ಯಾಲಿಡ್ ಸ್ವಿಂಗ್ ಅಲ್ಲ. ಇಲ್ಲಿ ನೋಡೋಣ, ಇಲ್ಲಿ ಇದೊಂದು ಕ್ಯಾಂಡಲ್ಲು, ಒಂದು ಎರಡು ಸೇರಿದ್ರೇ ಇದು ಒಂದು ಕ್ಯಾಂಡಲ್. ಸೇಮ್ ಇದು ಕೂಡ ಇನ್ಸೈಡ್ ಬಾರೇ. ಯಾಕೆ ಇನ್ಸೈಡ್ ಬಾರ್ ಹೇಳ್ತಿದ್ದೀನಿ ಅಂದರೆ, ಇದರೆಲ್ಲ ಲೋ ಕೂಡ ಯಾವ ಕ್ಯಾಂಡಲ್ಲು ಸಹ ಲಿಕ್ವಿಡಿಟಿ ತಿಂದಿರಲಿಲ್ಲ, ಬ್ರೇಕು ಮಾಡಿಲ್ಲ. ಬಟ್ ಇದರ ಹೈ ಕೂಡ ಇದು ಯಾವುದು ಬ್ರೇಕ್ ಮಾಡಿರಲಿಲ್ಲ. ಬಟ್ ಹಾಗಾಗಿ ಏನಾಯಿತು, ಈ ಎರಡು ಕ್ಯಾಂಡಲ್ಲು ಇದ್ರ ಒಳಗೇ ಬಂದಿತ್ತು. ಬಟ್ ಈ ಇದು ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಗದ ನೆಕ್ಸ್ಟ್ ಕ್ಯಾಂಡಲ್ ಏನಾಗಿದೆ, ಇದ್ರ ಲೋನ್ ಲಿಕ್ವಿಡಿಟಿ ತಿಂದೆ, ಲೋವರ್ ಪ್ರೀವಿಯಸ್ ಕ್ಯಾಂಡಲ್ ಲೋನ್ ಲಿಕ್ವಿಡಿಟಿ ಗ್ರ್ಯಾಬ್ ಆಗದೆ ಏನಾಗಿದೆ, ಮೇಲ್ಗಡೆ ಹೋಗಿದೆ. ಅಟ್ಲೀಸ್ಟ್ ಮೇಲ್ಗಡೆನಾದರೂ ಕಂಪ್ಲೀಟ್ ಆಗಿರುತ್ತಾ, ಇಲ್ಲ, ಅದೂ ಇಲ್ಲ. ಪ್ರೀವಿಯಸ್ ಕ್ಯಾಂಡಲ್ ಹೈನ ಬ್ರೇಕ್ ಮಾಡಿ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿದೆ, ಬಟ್ ಇನ್ಸೈಡೇ ಕ್ಲೋಸ್ ಆಗಿದೆ ಅದು ಕೂಡ. ಅಲ್ಲಿಗೆ ನನಗೆ ಇದು ಕೂಡ ವ್ಯಾಲಿಡ್ ಪುಲ್ ಬ್ಯಾಕ್ ಅಥವಾ ಸ್ವಿಂಗ್ ಅಲ್ಲ. ಇನ್ನು ಥರ್ಡ್ ಪುಲ್ ಬ್ಯಾಕಲ್ಲಿ ನೋಡೋದಾದರೆ, ಫಸ್ಟ್ ಕ್ಯಾಂಡಲ್ ನೀವೇನು ನೋಡ್ತಾ ಇದ್ದೀರಾ, ಫಸ್ಟ್ ಯೂಶ್ವಲಿ ನಾರ್ಮಲ್ ಒಂದು ಕ್ಯಾಂಡಲ್. ಸೆಕೆಂಡ್ ಕ್ಯಾಂಡಲ್ ಬಂದುಬಿಟ್ಟು ಥರ್ಡ್ ಮತ್ತು ಫೋರ್ತ್ ಅಂತ ಏನು ಕನ್ಸಿಡರ್ ಮಾಡ್ತೀರಾ ಅದು ಎರಡೂ ಸೇರಿ ಇದು ಒಂದೇ ಕ್ಯಾಂಡಲ್ ಆಗಿದೆ. ಇದು ಕೂಡ ಸೇಮ್. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಈ ಕ್ಯಾಂಡಲು ಈ ಇನ್ಸೈಡ್ ಬಾರ್ ಇರುವಂಥ ಕ್ಯಾಂಡಲ್ ಲೋ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿಲ್ಲದೆ ಹೈ ಗ್ರ್ಯಾಬ್ ಮಾಡಿಬಿಟ್ಟು ಕ್ಲೋಸ್ ಆಗಿದೆ. ಇಲ್ಲೇನಾಗಿತ್ತು, ನಮಗೆ ಪ್ರೀವಿಯಸ್ ಇರುವ ಕ್ಯಾಂಡಲ್ ಹೈನ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿ ಇನ್ಸೈಡ್ ಕ್ಲೋಸ್ ಆಯಿತು. ಇದು ವ್ಯಾಲಿಡ್ ಅಲ್ಲ ಅಂತ ಗೊತ್ತಾಯ್ತು, ಸರಿನಾ? ಬಟ್ ಇಲ್ಲೇನಾಗಿದೆ ಹೇಳಿ, ಕ್ಲೋಸ್ ಆಗಿದೆ ಅಂತೇಳಿ ನೀವು ಕನ್ಸಿಡರ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೂ ಬರಲ್ಲ. ಯಾಕೆ ಅಂದರೆ, ಈ ಇನ್ಸೈಡ್ ಬಾರ್ ಇರುವಂಥ ಕ್ಯಾಂಡಲ್ನ ಲೋ ಲಿಕ್ವಿಡಿಟಿ ಇನ್ನೂ ಗ್ರ್ಯಾಬ್ ಆಗೇ ಇಲ್ಲ. ಇಫ್ ಇನ್ ಕೇಸ್ ಇದೇನಾದರೂ ಗ್ರ್ಯಾಬ್ ಮಾಡಿದರೂ ಸಹ ಕನ್ಸಿಡರ್ ಮಾಡ್ಬೋದಿತ್ತು, ಅಥವಾ ಈ ಕ್ಯಾಂಡಲ್ ಆದರೂ ಗ್ರ್ಯಾಬ್ ಮಾಡಿದರೂ ಸಹ ಕನ್ಸಿಡರ್ ಮಾಡ್ಬೋದಿತ್ತು ಒಂದು ವ್ಯಾಲಿಡ್ ಪುಲ್ ಬ್ಯಾಕ್ ಅಂತ ಹೇಳಿ. ಬಟ್ ಹೀಗಿದು ಕೂಡ ಬರಲ್ಲ. ನೆಕ್ಸ್ಟ್ ಫೋರ್ತ್, ಫಸ್ಟ್ ಕ್ಯಾಂಡಲ್ ಆಯಿತು, ಸೆಕೆಂಡ್ ಕ್ಯಾಂಡಲ್ ಆಯಿತು, ಥರ್ಡ್. ಬಟ್ ಇದನ್ನು ಥರ್ಡ್ ಅಂತ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಯಾಕೆ ಅಂದರೆ, ಈ ಸೆಕೆಂಡ್ ಕ್ಯಾಂಡಲ್ ಒಳಗೇ ಇದೆ ಇದು ಇನ್ಸೈಡ್ ಬಾರಾಗಿ. ಫೋರ್ತ್ ಕ್ಯಾಂಡಲ್ ಏನಾಗಿದೆ, ಪ್ರೀವಿಯಸ್ ಇರುವ ಹೈ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡಿ ಡೌನ್ ಬಂದುಬಿಟ್ಟು ಈ ಸೆಕೆಂಡ್ ಕ್ಯಾಂಡಲ್ ಲೋಗೆ ಟಚ್ ಆಗಿದೆ.
ನೀವು ಹೇಳ್ದಾಗೇ ಟಚ್ ಆಗಿದೆಯಲ್ಲ, ಆಗಿದ್ದರೆ ಇದನ್ನು ಕನ್ಸಿಡರ್ ಮಾಡ್ಬೋದಿತ್ತಾ? ಇದು ಕೂಡ ವ್ಯಾಲಿಡ್ ಅಲ್ಲ. ಯಾಕೆ? ನನಗೆ ಏನಾಗಬೇಕು ಅಂದರೆ ಈ ಕ್ಯಾಂಡಲ್ ಕಂಪ್ಲೀಟ್ ಬ್ರೇಕಾಗಿ ಕ್ಲೋಸ್ ಆಗಬೇಕು. ವಿಕ್ಕಿರಲಿ, ಮುಂದೆ ವಿಕ್ಕಿದ್ರೂ ನಡೀತೆ, ಬಟ್ ಆ ಒಂದು ಹೈನ ಅಥವಾ ಲೋ ಏನಿರುತ್ತಲ್ಲ ಅದನ್ನು ಬ್ರೇಕಾಗಿ ಕ್ಲೋಸ್ ಮಾಡಿದರೆ ಮಾತ್ರ ವ್ಯಾಲಿಡ್ ಅಂತ ತೊಗೊಳ್ತೀವಿ. ಟಚ್ ಆದರೂ ಅಥವಾ ಈ ಥರ ವಿಕ್ ಕೊಟ್ಟು ಇನ್ಸೈಡ್ ಕ್ಲೋಸ್ ಆದರೂ ಸಹ ಅದು ವ್ಯಾಲಿಡ್ ಪುಲ್ ಬ್ಯಾಕ್ ಅಲ್ಲ. ನೆಕ್ಸ್ಟ್ ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ತರ್ಡ್ ಆಯಿತು. ಪ್ರತಿ ಕ್ಯಾಂಡಲಲ್ಲೂ ಹೈಗಳನ್ನು ಬ್ರೇಕ್ ಮಾಡಿ ಹೋಗಿದೆ. ತರ್ಡ್ ಆಗ್ತಿದ್ದಂಗೆ ಫೋರ್ತ್ ಕ್ಯಾಂಡಲ್ ಏನಾಗಿದೆ, ಇದರ ಲೋ ಲಿಕ್ವಿಡಿಟಿ ಅಂದರೆ ಲೋ ಕೂಡ ಗ್ರ್ಯಾಬ್ ಮಾಡಿಲ್ಲ ಲಿಕ್ವಿಡಿಟಿ, ಹೈ ಕೂಡ ಅಷ್ಟೇ ಲಿಕ್ವಿಡಿಟಿ ಜಸ್ಟ್ ಗ್ರ್ಯಾಬ್ ಮಾಡಿದೆ, ಇನ್ಸೈಡ್ ಕ್ಲೋಸ್ ಆಗಿದೆ. ಇದು ಕೂಡ ಇನ್ವ್ಯಾಲಿಡ್ ಪುಲ್ ಬ್ಯಾಕೆ. ಯೂಶ್ವಲಿ ಇದರಲ್ಲೇನು ಅಷ್ಟೊಂದು ಡಿಫಿಕಲ್ಟ್ ಅಂತ ಏನಿಲ್ಲ, ಬಟ್ ಇದು ಕೂಡ ಯಾಕೆ ಅಂದರೆ ಆವಾಗಲೇ ಎಲ್ಲರೂ ನೋಡಿದ್ದೀರ, ಇನ್ಸೈಡ್ ಬಾರ್ ಅಂದರೆ ಫಸ್ಟ್ ಕ್ಯಾಂಡಲ್ ಆಯಿತು, ಸೆಕೆಂಡ್ ಕ್ಯಾಂಡಲ್ ಆಯಿತು, ಈ ಕ್ಯಾಂಡಲ್ನ ಹೈ ಬ್ರೇಕ್ ಆಗಿ ಲೈಟಾಗಿ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ತರ್ಡು ಫೋರ್ತ್ ಅಂತ ನೀವೇನು ಕನ್ಸಿಡರ್ ಮಾಡ್ತೀರಲ್ಲ, ಬಟ್ ಆ ಸೆಕೆಂಡ್ ಕ್ಯಾಂಡಲ್ ಒಳಗೆ ಇರೋದ್ರಿಂದ ಇದೆರಡೂ ಸೇರಿ ಇದು ಒಂದೇ ಕ್ಯಾಂಡಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ ಹೇಳಿ, ಈ ಕ್ಯಾಂಡಲ್ಲು ಹೈ ಬ್ರೇಕ್ ಆಗಿಬಿಟ್ಟಿದೆಯಲ್ಲ ಅಂತಲೇ ನೀವು ತೊಗೋಬೋದು. ಇಫ್ ಇನ್ ಕೇಸ್ ಹಿಂಗಾಗಿದ್ರೆ ಕನ್ಸಿಡರ್ ಮಾಡ್ತಿದ್ರಿ, ಕರೆಕ್ಟಾ? ಬಟ್ ಇಲ್ಲೇನಾಗಿದೆ ಹೇಳಿ, ಬ್ರೇಕ್ ಆಗಿಬಿಟ್ಟು ಈ ವಿಕ್ಕು ಕ್ರಿಯೇಟ್ ಆಗಿರೋದ್ರಿಂದ ನೀವು ಈ ಕ್ಯಾಂಡಲನ್ನು ಒಂದೊಂದನೇ ಕನ್ಸಿಡರ್ ಮಾಡಿರಿ ಅಂದ್ಕೊಳ್ಳಿ. ಬಟ್ ಈ ಕ್ಯಾಂಡಲನ್ನ ಸಪ್ರೇಟ್ ಅಂತಲೇ ಕನ್ಸಿಡರ್ ಮಾಡಿದ್ರು ಈ ಹೈ ಏನಿದೆಯಲ್ಲ ಇಲ್ಲಿ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡಿದೆ ಇದು. ಬಟ್ ಈ ಡೌನ್ ಇರೋ ಈ ಕ್ಯಾಂಡಲ್ ಲೋ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡಿಲ್ಲ. ಅಲ್ಲಿಗೆ ಇದು ಕೂಡ ವ್ಯಾಲಿಡ್ ಪುಲ್ ಬ್ಯಾಕ್ ಅಲ್ಲ. ಇಷ್ಟೋ ತನಕ ನೀವೇನು ನೋಡಿದ್ರಿ, ವ್ಯಾಲಿಡ್ ಮತ್ತು ಇನ್ವ್ಯಾಲಿಡ್ ಪುಲ್ ಬ್ಯಾಕ್ಸು. ಈ ಪುಲ್ ಬ್ಯಾಕ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡೇ ನಾವು ಸ್ಟ್ರಕ್ಚರ್ ಮ್ಯಾಪಿಂಗಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನಿಮಗೆ ಇಷ್ಟೆಲ್ಲ ಆಗ್ತಿದ್ದಂಗೂ ಡೌಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಂತ, ಇಷ್ಟೆಲ್ಲ ಕಾನ್ಸೆಪ್ಟ್ ಯೂಸ್ ಮಾಡಿದ್ರು ಐಡಿಯಮ್ ಕಂಡುಹಿಡಿಯೋದು ಹೇಗೆ, ಸ್ಟ್ರಕ್ಚರ್ ಮ್ಯಾಪಿಂಗನ್ನು ಮಾಡೋದು ಹೇಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನು ಅನ್ನೋದನ್ನು ಬೇಸಿಕಲಿ ಸ್ವಲ್ಪ ಡೌಟ್ಸ್ ಬಂದಿರುತ್ತೆ. ಯಾಕೆಂದರೆ ಇಷ್ಟೆಲ್ಲ ನೋಡಿದ್ರೂ ಯಾವುದಪ್ಪ ಹಿಂಗೆ ಏನು ಅನ್ನೋದನ್ನು ಒಂದು ಸತಿ ನೋಡಿದ್ರೆ ಯೂಶ್ವಲಿ ಅರ್ಥ ಆಗೋಲ್ಲ. ಪದೇ ರಿಪೀಟೆಡ್ಲಿ ನೋಡಿ ಒಂದಕ್ಕೊಂದನ್ನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊತಾ ಹೋದಂಗೂ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಷ್ಟೆಲ್ಲ ನೋಡಿದ್ಮೇಲೂ ಅಣ್ಣ ಇದೇ ಲೋನ ಇದೇ ಹಿಂಗೆ ಅಥವಾ ಸ್ಟ್ರಕ್ಚರ್ ಮ್ಯಾಪಿಂಗ್ ಇಷ್ಟೆಲ್ಲ ಹೇಳಿದ್ರಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ನಾನು? ಯಾಕೆ ಅಂದರೆ ಬೇಸಿಕಲಿ ಇಲ್ಲಿ ಬೇಡ, ಈ ಚಾರ್ಟ್ಗೆ ಹೋಗ್ತೀನಿ. ಈಗ ಇಲ್ಲೇ ನೋಡಿ ಅಣ್ಣ, ನಾನು ಇಲ್ಲಿ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಬೇಕಂದ್ರೂ ಇಲ್ಲಿಂದ ಸ್ಟಾರ್ಟ್ ಮಾಡಲಾ ಅಥವಾ ಇಲ್ಲಿಂದ, ಅಥವಾ ಇಲ್ಲಿ ಹೋಗ್ತಿದ್ದೆ ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಲಾ? ಎಲ್ಲೆಲ್ಲಿಂದನಾದರೂ ಸ್ಟಾರ್ಟ್ ಮಾಡೋಕ್ಕೆ ಹೋದ್ವಿ ಅಂದರೆ ನಾವು ಸ್ಟ್ರಕ್ಚರ್ ಮ್ಯಾಪಿಂಗಿಂದ ಭಾಳ ಫೇಲ್ ಆಗ್ತೀವಿ. ಯಾಕೆಂದರೆ ಇದೇ ಮೇಯ್ನ್ ನಮಗೆ. ಆ್ಯಕ್ಚುಲ್ ರೂಲ್ಸ್ ಪ್ರಕಾರ ಬರೋದಾದರೆ ಪೂರ್ತಿ ಚಾರ್ಟನ್ನು ಝೂಮ್ ಔಟ್ ಮಾಡಿಬಿಡಿ, ಸರಿನಾ? ಝೂಮ್ ಔಟ್ ಮಾಡ್ತಿದ್ದಂಗೆ ಮಾರ್ಕೆಟ್ ಹತ್ರದಲ್ಲಿರುವಂತನೇ ನೋಡಬೇಕು. ಅದು ಬಿಟ್ಬಿಟ್ಟು ಪೂರ್ತಿ ಹಿಂದೆಲ್ಲ ಹೋಗಿ ಅಥವಾ ಇಲ್ಲೆಲ್ಲೋ 2025 ಸ್ಟಾರ್ಟಿಂಗಿಂದ ಮಾರ್ಕ್ ಮಾಡ್ಕೊತ ಬರ್ತೀನಿ ಅಂದ್ಬಿಟ್ರೆ ಆ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡೋಷ್ಟರೊಳಗೇ ಮುಗ್ದು ಹೋಗ್ಬಿಟ್ಟಿರುತ್ತೆ. ಟೈಮ್ ತೊಗೊಳೋದು, ಪ್ರತಿಯೊಂದು ಐಡಿಯಮ್ನ ಹುಡ್ಕೊಂಡು ಬರೋದು ಅಷ್ಟು ಈಸಿ ಇರೋಲ್ಲ. ಮಾರ್ಕೆಟ್ ಅಟ್ ಪ್ರೆಸೆಂಟ್ ಎಲ್ಲಿ ನಡೀತಿರುತ್ತೆ ಆ ನಿಯರ್ ಬೈ ಸ್ವಿಂಗಿಂದ ನೋಡ್ತಾ ಹೋಗಬೇಕು ಪ್ರಾಪರಾಗಿ. ಈಗ ಮಾರ್ಕೆಟ್ ಈ ಗೋಲ್ಡ್ ಚಾರ್ಟ್ ಒಂದು ಡೌನ್ ಟ್ರೆಂಡಲ್ಲಿ ತೋರಿಸ್ತಿದೆ ಅಂದಾಗ ಹೈಯೆಸ್ಟ್ ಪಾಯಿಂಟ್ ಅಂದರೆ ಪ್ರೈಸ್ ಈ ಹೈ ಏನಿದೆ ಇಲ್ಲಿಂದ ನಾವು ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡ್ತಾ ಬರಬೇಕು ಒಂದು. ಅಥವಾ ಇಫ್ ಇನ್ ಕೇಸ್ ಇಲ್ಲೇ ಲೋ ಇದೆ ಅಂದ್ಕೊಳ್ಳಿ, ಇದೇ ಲೋ ಅಂದ್ಕೊಳ್ಳಿ, ಇಲ್ಲ ಇದು ಲೋ ಇದೆ, ಇಲ್ಲಿ ಅಪ್ ಟ್ರೆಂಡಿಂದ ಲೋ ಬಂದಿದೆ, ಈಗ ನೆಕ್ಸ್ಟ್ ಡೌನ್ ಟ್ರೆಂಡಿಂದ ಇಲ್ಲಿ ಲೋ ಬಂದಿದೆ, ಇಲ್ಲಿಂದ ಅಪ್ ಟ್ರೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಈ ಲೋಯೆಸ್ಟ್ ಪಾಯಿಂಟಿಂದ ಅಪ್ ಟ್ರೆಂಡಿಗೆ ಸ್ಟ್ರಕ್ಚರ್ ಮ್ಯಾಪಿಂಗ್ನ ಮಾಡ್ತಾ ಹೋಗಬೇಕು. ಈ ಥರ ಮಾಡ್ತಾ ಹೋಗಬೇಕು, ಸರಿನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆ ಡೌನ್ ಟ್ರೆಂಡಿಂದನೇ ಹೋಗೋಣ ತಡೀರಿ.